ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ. ಇಲ್ಲಿರುವಂತಹ ಎಲ್ಲ ಉಪಯೋಗಗಳು ನಿಮಗೆ ಸಿಗುತ್ತೆ. PDF ಬೇಕು ಅಂತ ಹೇಳ್ತಾ ಇದ್ದೀರಾ, ನಿಮಗೆ PDF ಸಿಗಬೇಕು ಅಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಒನ್ ಡೇ ಲೇಟ್ ಆಗ್ಬೋದು, ಬಟ್ ನಾವು ಎಲ್ಲ PDFಗಳು ಸಹಿತ ನಿಮಗೆ ಅಲ್ಲಿ ಸಿಗುತ್ತೆ. ಫೈಲ್ಸಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಂದ ಜಾಯ್ನ್ ಆಗೋದ್ರಿಂದ ನಿಮ್ಮ ನಾಲೆಜ್ನ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು, ಹಾಗೆ ಇಂಪ್ರೂವ್ ಸಹಿತ ಮಾಡ್ಕೋಬೋದು. ಸೊ ನೀವು ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಇವತ್ತಿನ ದಿನ ನಾನು ಚಾಪ್ಟರ್ 11 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ಫೋರ್ಸ್ ಆ್ಯಂಡ್ ಪ್ರೆಷರ್, ಬಲ ಮತ್ತು ಒತ್ತಡ. ಫೋರ್ಸ್ ಹಾಗೆಂದ್ರೆ ಏನು? ನಿಮಗೆಲ್ಲರಿಗೂ ಗೊತ್ತಿದೆ. ಯಾವುದೇ ಒಂದು ಕೆಲಸ ಮಾಡಬೇಕು, ನಾವು ಒಂದು ವರ್ಕ್ ಆಗಬೇಕು ಅಂತಂದರೆ ಅಲ್ಲಿ ಏನಾಗಿರುತ್ತೆ, ಒಂದು ಫೋರ್ಸ್, ಬಲ ಬೇಕೇ ಆಗಿರುತ್ತೆ. ನಡಿಬೇಕು ಅಂತಂದ್ರೂ ಬೇಕು, ಒಂದು ವಸ್ತುನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿಡಬೇಕು ಅಂದ್ರೂ ಬೇಕು, ಹಾಗೆ ಜಂಪ್ ಮಾಡಬೇಕು ಅಂತಂದರೆ, ಮಲಗಬೇಕು ಅಂದ್ರೂ ಸಹಿತ ನಮಗೆ ಫೋರ್ಸ್ ಬೇಕಾಗಿರುತ್ತೆ. ನಮ್ಮಲ್ಲಿ ಬಲ ಇದ್ದರೆ ಮಾತ್ರ ನಮ್ಮಲ್ಲಿ ಸ್ಟಿಫ್ನೆಸ್ ಇರುತ್ತೆ. ಈ ಕಾರಣದಿಂದಾಗ ಏನಾಗುತ್ತೆ, ಈ ಬಲ ಅನ್ನೋದು ಎಲ್ಲರಿಗೂ ಸಹಿತ ಬೇಕಾಗಿರೋವಂಥದ್ದು ಅಲ್ವಾ. ಇಲ್ಲಿ ನೀವು ನೋಡ್ಬೋದು, ಫೋರ್ಸ್ ಎ ಪುಷ್ ಆರ್ ಎ ಪುಲ್, ಬಲ ತಳ್ಳು ಅಥವಾ ಎಳೆ. ಹಾಗಂದರೆ ಜಸ್ಟ್ ಈ ಕಾನ್ಸೆಪ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಫೋರ್ಸ್ ಹಾಕೋದ್ರಿಂದ ಏನಾಗುತ್ತೆ, ಯಾವ ರೀತಿಯಾಗಿ ಒಂದು ಪುಷ್ ಮಾಡೋದ್ರ ಮೂಲಕ ಅಂದರೆ ತಳ್ಳೋದ್ರ ಮೂಲಕ, ಅಥವಾ ಪುಲ್ ಎಳೆಯೋದ್ರ ಮೂಲಕ, ಈ ರೀತಿಯಾಗಿ ಎರಡು ರೀತಿಯಾಗಿ ನಾವು ನೋಡಿದಾಗ ಏನಾಗುತ್ತೆ, ಒಂದು ಮೋಷನ್ ಅಲ್ಲಿ ಒಂದು ಚಲನೆ ಇದ್ದದ್ದನ್ನು ನಾವು ಅದರ ಸ್ಟೇಟನ್ನು ನಾವು ಚೇಂಜ್ ಮಾಡಬಹುದು. ಬೈ ದ ಅಪ್ಲಿಕೇಶನ್ ಆಫ್ ದಿಸ್ ಪುಷ್ ಆರ್ ಅ ಪುಲ್, ಅಂದರೆ ತಳ್ಳುವುದರಿಂದ ಹಾಗೆ ಎಳೆಯೋದ್ರಿಂದ, ವಿ ಕ್ಯಾನ್ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್. ಈಗ ಆಗಲೇ ಚಲನೆಯಲ್ಲಿ ಇರುವಂತಹ ವಸ್ತುವಿನ ಸ್ಥಿತಿಯನ್ನು ನಾವು ಏನು ಮಾಡಬಹುದು, ಬದಲಾವಣೆ ಮಾಡಬಹುದು. ಹೌದಲ್ವಾ? ಇದು ಕಾಮನ್ನಾಗಿ ಗೊತ್ತಿರೋಂಥದ್ದು. ಈಗ ಏನೋ ಒಂದು ಬಾಲ್ ರೋಲ್ ಆಗಿ ಬರ್ತಾ ಇದೆ ಅಂತಂದರೆ, ನಾವಲ್ಲಿ ಸ್ಟಾಪ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಫೋರ್ಸ್ ಆ್ಯಡ್ ಮಾಡಬೇಕಾಗಿರುತ್ತಲ್ವ. ಆ ಫೋರ್ಸ್ ಹಾಕಿದಾಗ ಏನಾಗುತ್ತೆ, ಅದ್ರ ಸ್ಟೇಟ್ ಏನಾಯಿತು, ಈಗ ಸ್ಟಾಪ್ ಆಯಿತು, ಸ್ಟ್ಯಾಟಿಕ್ ಆಯಿತು, ಒಂದು ಕಡೆಗೆ ಅದು ನಿಂತಿದೆ ಸುಮ್ಮನೆ. ಹಾಗೆ ಆ ಬಾಲ್ನ ಮತ್ತೆ ನಾನು ತೊಗೊಂಡು ದೂರಕ್ಕೆ ಎಸ್ತೆ ಅಂತಂದರೆ, ಅಲ್ಲೂ ಸಹಿತ ನಾನೊಂದು ಫೋರ್ಸ್ ಹಾಕ್ತಾಯಿದ್ದೀನಿ, ಆಗಲೂ ಸಹಿತ ಅದು ನಿಂತಿರುವಂತಹ ಪ್ಲೇಸಿಂದ ಅದೇನಾಯಿತು, ಮೂಮೆಂಟ್ ತೋರಿಸ್ತು, ಅದು ಸಹಿತ ಏನಾಯಿತು, ಅದರ ಸ್ಥಿತಿ ಏನಾಯಿತು, ಅಲ್ಲಿ ಬದಲಾವಣೆ ಆಯಿತು, ಅಷ್ಟೇ, ಇನ್ನೇನಿಲ್ಲ. ಹಾಗೆ ನಾವು ಈಗ ಇನ್ ಸೈನ್ಸಲ್ಲಿ, ವಿಜ್ಞಾನದಲ್ಲಿ ನಾವೇನಂತ ಕರಿತೀವಿ, ಎ ಪುಷ್ ಆರ್ ಅ ಪುಲ್, ಏನು ಒಂದು ಎಳೆಯೋದಾಗಿರಬಹುದು, ಹಾಗೆ ನಾವು ಒಂದು ವಸ್ತುನ ನಾವು ತಳ್ಳೋದಾಗಿರಬಹುದು, ಹಾಗೆ ಎಳೆಯೋದಾಗಿರ್ಬೋದು. ಅಲ್ಲೇನಾಗುತ್ತೆ, ಅದನ್ನೇ ನಾವೇನಂತ ಕರಿತೀವಿ, ಫೋರ್ಸ್, ಬಲ ಅಂತ ಹೇಳಿ ಕರಿತೀವಿ. ವಿಜ್ಞಾನದಲ್ಲಿ ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ನಾವು ಬಲ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಏನಾಗುತ್ತಲ್ಲಿ, ವಸ್ತುವು ಚಲಿಸುವುದು ಬಲಪ್ರಯೋಗದಿಂದ ಎಂದು ನಾವು ಹೇಳಬಹುದು. ಯಾವುದೇ ಒಂದು ವಸ್ತು ಮೂಮೆಂಟಲ್ಲಿದೆ, ಮೋಷನಲ್ಲಿದೆ ಅಥವಾ ಚಲನೆಯಲ್ಲಿದೆ ಅಂತಂದರೆ ಅಲ್ಲಿ ಕಾರಣ ಆಗ್ತಾ ಇರೋದೇನು, ಯಾವುದೋ ಒಂದು ಬಲ ಇದೆ ಅಂತ ಹೇಳಿ ಅರ್ಥ. ನೋಡೋಣ ಯಾವ್ಯಾವ ರೀತಿಯಾದಂತಹ ಬಲಗಳಿವೆ, ಅದಕ್ಕೆ ಕಾರಣ ಆಗಿರುವಂತಹ ರೀಸನ್ಸ್ ಏನೇನು ಅಂತ ಹೇಳಿ ಸಹಿತ ನೋಡ್ತಾ ಹೋಗೋಣ. ಈಗ ನಾವು ಸಿಂಪಲ್ಲಾಗಿ ನೋಡೋದಾದರೆ ಮ್ಯಾಗ್ನೆಟ್. ಈಗ ಅಯಸ್ಕಾಂತನ ನಾವು ಇವಾಗ ಸೇಮ್ ಪೋಲ್ಸ್ ನಾವು ತಂದಿಟ್ವಿ ಅಂತಂದರೆ ಏನಾಗುತ್ತದೋ, ಇಟ್ ಗೋಯಿಂಗ್ ಟು ರಿಪಲ್, ದೂರ ಹೋಗುತ್ತದು. ಅದೇ ರೀತಿಯಾಗಿ ಹತ್ತಿರ ನಾವು ಈಗ ಅಪೋಸಿಟ್ ಪೋಲ್ಸನ್ನು, ಪ್ಲಸ್ ಮೈನಸ್ ಇರುವಂತಹ ಪೋಲ್ಸ್ಗಳನ್ನು ನಾವು ಹತ್ತಿರ ತಂದ್ವಿ ಅಂತಂದರೆ ಅದು ಅಟ್ರ್ಯಾಕ್ಟ್ ಆಗುತ್ತೆ, ಅಂಟ್ಕೊಬಿಡುತ್ತೆ ಪೋಲ್ಸ್ಗಳು. ಹಾಗೆ ಅಪೋಸಿಟ್ ಇಟ್ವಿ ಅಂತಂದರೆ ಅದು ರಿಪಲ್ಷನ್ ಆಗುತ್ತೆ. ಇಲ್ಲೂ ಸಹಿತ ಏನಾಗಿದೆ, ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗಿದೆ, ಇಲ್ಲಿ ಆ್ಯಕ್ಟ್ ಆಗ್ತಿದೆ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಹಾಗೆ ಫೋರ್ಸ್ ಏನಾಯ್ತು, ಇವಾಗ ನಾವು ಬಲವನ್ನು ಹಾಕೋದ್ರ ಮೂಲಕ ವಸ್ತುವಿನ ಸ್ಥಿತಿಯನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿ ಕಲ್ತ್ವಿ. ಹಾಗೆ ಇನ್ನೊಂದೇನು, ಬಲದಿಂದ ಅಂದರೆ ಪರಸ್ಪರ ಕ್ರಿಯೆಯಿಂದ ಏನಾಗುತ್ತೆ, ಬಲಗಳು ಅಂದರೆ ಯಾವ ರೀತಿಯಾಗಿ ಅಂತಂದರೆ, ನೀವಿಲ್ಲಿ ನೋಡ್ಬೋದು, ಕಾರ್ ಈಗ ಮೂವ್ ಆಗ್ತಾ ಇದೆ, ಅಥವಾ ಈಗ ಫಸ್ಟ್ ಕಾರ್ ಸ್ಟಾಪ್ ಆಗಿದೆ ಅಂತ ಹೇಳಿ ತಗೊಳ್ಳೋಣ. ಹೀಗಿದೆ, ಈಗಿದು ಸುಮ್ಮನೆ ನಿಂತಿದೆ ಕಾರ್. ಈಗ ಇದನ್ನು ನಾವು ಮೂಮೆಂಟಿಗೆ ಹೋಗಬೇಕಿದು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ಸಮ್ ಫೋರ್ಸ್. ಅದ್ರ ಮೇಲೆ ಏನು ಮಾಡಬೇಕು, ನಾವು ಇವಾಗ ಒಂದು ಬಲವನ್ನು ಪ್ರಯೋಗ ಮಾಡಬೇಕು. ಆಗೇನಾಗುತ್ತೆ, ನಾವು ಹಾಕಿರುವಂತಹ ಡೈರೆಕ್ಷನಲ್ಲಿ ಏನಾಗುತ್ತೆ, ಇದು ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಆನ್ ದಟ್ ಸೈಡ್. ಈಗ ನಾವು ಈ ಕಡೆಯಿಂದ ನಾವು ಬಲವನ್ನು ಹಾಕ್ತಾ ಇದ್ದೀವಿ ಅಂತಂದರೆ ಇದೇನಾಗುತ್ತೆ, ಅದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ.
ಗೊತ್ತಾಗ್ತಿದೆಯಾ? ಅಷ್ಟೇ. ಹಾಗೆ ಇನ್ನೊಂದು ರೀತಿಯಾಗಿ ನೋಡ್ಬೋದು, ಒಂದು ಕಾರ್ ಮೂಲಕ ಒಂದಿಷ್ಟು ಎಕ್ಸಾಂಪಲ್ ತೊಗೊಂಬಿಟ್ಟು ಆಮೇಲೆ ಅದೇನು ಅಂಥೇಳಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಈಗ ಇಬ್ಬರು ಗರ್ಲ್ಸ್ ಅಂತಲೇ ಎಲ್ಲ ಬಾಯ್ಸ್ ಯಾರು ಆಗಿರಬಹುದು, ಕೈ ಹಿಡ್ಕೊಂಡು ಈ ಥರ ತಿರುಗ್ತಾ ಇರ್ತೀವಿ, ನೋಡಿರ್ತೀರಲ್ಲ, ಇಬ್ಬರು ಈ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಬಿಟ್ಟು ಹಿಂಗೆ ತಿರುಗ್ತಾ ಇರ್ತೀವಿ, ಅದು ಆಗಿರ್ಬೋದು. ಅಥವಾ ಒಬ್ಬರು ಈ ಕಡೆಯಿಂದ ಇನ್ನೊಬ್ರು ಈ ಕಡೆಯಿಂದ ಕೈ ಹಿಡ್ಕೊಂಬಿಟ್ಟು ದೂಕ್ತಾ ಇದ್ದಾರೆ, ಆ ಥರನಾದ್ರು ಇಮ್ಯಾಜಿನ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಕೌ ಆ್ಯಂಡ್ ಮ್ಯಾನ್. ಹೇಗೆ ಅಂತಂದರೆ, ಈಗ ನೀವು ನೋಡ್ಬೋದು, ಒಂದು ಹಸುವನ್ನು ಒಬ್ಬ ಮನುಷ್ಯ ಏನು ಮಾಡ್ತಿದ್ದಾನೆ, ಅದರ ಕತ್ತಿಗೆ ಕಟ್ಟಿರುವಂತಹ ಹಗ್ಗವನ್ನು ಹಿಡಿದು ಎಳಿತಾ ಇದ್ದಾನೆ, ಅವನ ಕಡೆಗೆ ಎಳಿತಾ ಇದ್ದಾನೆ. ಅವನ ಕಡೆಗೆ ಎಳಿತಾ ಇರೋ ಕಾರಣ ಅದು ಆ ಕಡೆ ಮೂಮೆಂಟ್ನ ತೋರಿಸ್ತಾ ಇದೆ. ಗೊತ್ತಾಗ್ತಿದೆಯಾ? ಅಂದರೆ ಇದರಿಂದ ನಾವು ರಿಸಲ್ಟ್ ಯಾವ ರೀತಿಯಾಗಿ ನಾವು ಕನ್ಕ್ಲೂಡ್ ಮಾಡ್ಬೋದು ಅಂತ ಅಂದರೆ, ಟು ಆಬ್ಜೆಕ್ಟ್ಸ್ ಮಸ್ಟ್ ಇಂಟರ್ಯಾಕ್ಟ್ ಫಾರ್ ಎ ಫೋರ್ಸ್ ಟು come into play. Thus, an interaction of one object with another object result in a force between the two objects. ಅಂದರೆ ನಾವು ಇವಾಗ ನೋಡ್ಬೋದು, ಇಲ್ಲಿ ಕಾರ್ ಏನಾಗ್ತಿದೆ, ಕಾರ್ ಮೇಲೆ ನಾವು ಇವಾಗ ಒಂದು ಫೋರ್ಸ್ ಹಾಕಿದ್ವಿ, ಆವಾಗ ಅದು ಆ ಡೈರೆಕ್ಷನಲ್ಲೇ ಮೂವ್ ಆಯಿತು. ಅದೇ ರೀತಿಯಾಗಿ ಇಬ್ಬರು ಹುಡುಗಿರು ಹೀಗೆ ತಿರುಗ್ತಾ ಇರೋದು. ಹಾಗೆ ಒಬ್ಬ ಮನುಷ್ಯ ತನ್ನ ಹಸುನ ಅವನ ಕಡೆಗೆ ಎಳ್ಕೊತಾ ಇದ್ದಾನೆ, ಅವನು ಕರ್ಕೊಂಡು ಹೋಗೋಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿಯಾಗಿ ನಾವು ನೋಡಿದ್ವಿ ಅಲ್ವಾ? ಹಾಗಿದ್ರೆ ಒಂದು ಆಬ್ಜೆಕ್ಟ್, ಒಂದು ವಸ್ತು ಮೂಮೆಂಟಲ್ಲಿ ಹೋಗಬೇಕು ಅಂದರೆ, ಒಂದು ನಾವು ಫೋರ್ಸ್ ಹಾಕಬೇಕು ಅಂತ ಅಂದರೆ ಏನಾಗಿರುತ್ತೆ ಅಂತಂದರೆ, ಆಗ ಎರಡು ವಸ್ತುಗಳು, ಎರಡು ಆಬ್ಜೆಕ್ಟ್ಸ್ ಆಗಿರಬಹುದು, ಅವೆರಡು ಏನಾಗಿರಬೇಕು, ಒಂದು ಕಾಂಟ್ಯಾಕ್ಟ್ ಇರಬೇಕು ಅವೆರಡುಗಳ ಮಧ್ಯೆ. ಈಗ ಇವನು ಒಬ್ಬ ಮನುಷ್ಯ ಏನು ಮಾಡಿದ, ಕಾರನ್ನು ತಳ್ತಾ ಇದ್ದಾನೆ ಅಂತಂದರೆ, ಅವನು ಮುಟ್ಟದೇನೆ ಆ ಕಾರನ್ನು ತಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಅಲ್ವಾ? ಅವನು ಕೈಯಲ್ಲಾದರೂ ಆಗಲಿ ಅಥವಾ ಒಂದು ಇನ್ನೊಂದೇನೋ ವಸ್ತು ಹಿಡ್ಕೊಂಡಾದರೂ ಆಗಲಿ, ಒಟ್ಟು ಅವನು ಇಂಡೈರೆಕ್ಟಾಗಲಿ ಅಥವಾ ಡೈರೆಕ್ಟಾಗಲಿ ಆ ವಸ್ತುನ ಅವನು ಮುಟ್ಟಲೇಬೇಕಾಗುತ್ತೆ, ಅಂದರೆ ಕಾರನ್ನು ಅವನು ಮುಟ್ಟಲೇಬೇಕಾಗುತ್ತೆ. ಮುಟ್ಟದೇನೆ ಅವನೇನಾಗಲ್ಲ, ಕಾರದು ಮೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇರೋದು, ಟು ಆಬ್ಜೆಕ್ಟ್ಸ್ ಮಸ್ಟ್ ಇಂಟರ್ಯಾಕ್ಟ್. ಅಲ್ಲಿ ಎರಡು ಬಲಪ್ರಯೋಗವಾಗಲು ಕನಿಷ್ಠ ಎರಡು ವಸ್ತುಗಳು ಪರಸ್ಪರ ಪ್ರತಿವರ್ತನೆಗೆ ಒಳಪಡಬೇಕು, ಹಾಗಾದಾಗ ಬಲಪ್ರಯೋಗವಾಗುತ್ತದೆ ಅಷ್ಟೇ ಎಂಬುದನ್ನು ಈ ಉದಾಹರಣೆಯಿಂದ ನಾವು ತಿಳಿಯಬಹುದು. ಹೀಗೆ ಒಂದು ವಸ್ತುವು ಮತ್ತೊಂದರ ಮೇಲೆ ಪ್ರತಿವರ್ತನೆಗೆ ಒಳಪಟ್ಟಾಗ ಅವೆರಡರ ನಡುವೆ ಬಲಪ್ರಯೋಗವಾಗುತ್ತದೆ. ಇಲ್ಲಿದನ್ನು ಅದು ಹೇಳ್ತಾ ಇರೋದು, ಇದು ಕಾಮನ್ನಾಗಿ ಗೊತ್ತಿರೋವಂಥದ್ದು. ಒಂದು ಬಲಪ್ರಯೋಗ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಟಚ್ ದಟ್ ಆಬ್ಜೆಕ್ಟ್ ಅಷ್ಟೇ. ಹಾಗೆ ನೆಕ್ಸ್ಟ್, ಎಕ್ಸ್ಪ್ಲೋರಿಂಗ್ ಫೋರ್ಸಸ್, ಬಲಗಳ ಅನ್ವೇಷಣೆ ಮಾಡ್ತಾ ಹೋಗೋಣ. ಈಗ ಫೋರ್ಸಸ್ ಅಪ್ಲೈಡ್ ಆನ್ ಎನ್ ಆಬ್ಜೆಕ್ಟ್ ಇನ್ ದ ಸೇಮ್ ಡೈರೆಕ್ಷನ್ ಆ್ಯಡೆಡ್ ಟು ಒನ್ ಅನದರ್. ಈಗ ನಾವು ಆಗಲೇ ಹೇಳಿದೆ, ಈಗ ಕಾರನ್ನು ಅವನು ಒಬ್ಬ ಮನುಷ್ಯ ದೂಕ್ತಾ ಇದ್ದಾನೆ, ಯಾವ ಡೈರೆಕ್ಷನಲ್ಲಿ ಅವನು ತಳ್ತಾ ಇದ್ದಾನೋ ಅದೇ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇದೆ, ಇನ್ ದ ಸೇಮ್ ಡೈರೆಕ್ಷನ್ ಅದು ಹೋಗ್ತಾ ಇದೆ. ಬಟ್ ಫ್ರಿಕ್ಷನ್, ಘರ್ಷಣೆ ಬಗ್ಗೆ ಓದ್ತಾ ಹೋಗ್ತೀವಿ, ಘರ್ಷಣೆ ಅದರದ್ದು ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ, ನೆಕ್ಸ್ಟ್ ಚಾಪ್ಟರಲ್ಲಿ ನಾವು ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಫೋರ್ಸ್ ಏನಾಗುತ್ತೆ, ಯಾವ ಕಡೆಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ತಳ್ತಾ ಇದ್ದೀವಿ, ಅದೇ ಡೈರೆಕ್ಷನಲ್ಲಿ ನಾವು ಬಲ ಅದರದ್ದು ರಿಸಲ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತವೆ. ಅಂದರೆ ಇಲ್ಲಿ ಈಗ ನೀವು ನೋಡ್ಬೋದು, ಈಗ ಒಂದು ಬಾಕ್ಸ್ ಅಂತ ಹೇಳಿ ತಗೊಳ್ಳೋಣ. ಈಗ ಈ ಕಡೆಯಿಂದ ಒಬ್ಬ ದೂಕ್ತಾ ಇದ್ದಾನೆ, ಈ ಕಡೆಯಿಂದ ಒಬ್ಬ ದೂಕ್ತಾ ಇದ್ದಾನೆ, ಓಕೆನಾ? ಈಗ ಅಪೋಸಿಟ್ ಡೈರೆಕ್ಷನ್ ಆಯ್ತು. ಇವಾಗ ಆಗೇನಾಗುತ್ತೆ, ಅದು ಮೂಮೆಂಟನ್ನು ತೋರಿಸಲ್ಲ, ಅದ್ರದ್ದು ಫೋರ್ಸಲ್ಲಿ ಏನಾಗುತ್ತೆ, ಸೆಂಟ್ರಿಗೆ ಆ್ಯಕ್ಟ್ ಆಗುತ್ತೆ. ಆಗ ಅದು ಆ ಕಡೆನೂ ಮೂವ್ ಆಗೋಲ್ಲ, ಈ ಕಡೆನೂ ಮೂವ್ ಆಗೋಲ್ಲ. ಅದೇ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಯಿತು ಅಂತ ಅಂದರೆ ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಫಾರ್ವರ್ಡ್ ಅಷ್ಟೇ, ಇಲ್ಲೇನಿಲ್ಲ. ಹಾಗೆ ಇಫ್ ದ ಟೂ ಫೋರ್ಸಸ್ ಆ್ಯಕ್ಟಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆರ್ ಆನ್ ಆನ್ ಆಬ್ಜೆಕ್ಟ್, ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಫೋರ್ಸಸ್. ಈಗ ಹಾಗಂದ್ರೇನು, ಈಗ ನಾವಿಲ್ಲಿ ನೋಡಿದ್ವಿ, ಇಲ್ಲಿಂದ ಒಬ್ಬರು ದೂಕ್ತಾ ಇದ್ದಾರೆ, ಈ ಕಡೆಯಿಂದ ಒಬ್ಬರು ದೂಕ್ತಾ ಇದ್ದಾರೆ ಒಂದು ಬಾಕ್ಸನ್ನು ಅಂತಂದರೆ, ಇಬ್ಬರದು ಫೋರ್ಸ್ ಏನಾದರೂ, ಬಲ ಏನಾದರೂ ಸೇಮ್ ಇತ್ತು ಅಂತಂದರೆ ಸೆಂಟ್ರಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ, ಅದು ಆ ಕಡೆನೂ ಮೂವ್ ಆಗೋಲ್ಲ, ಈ ಕಡೆನೂ ಮೂವ್ ಆಗೋಲ್ಲ, ಅಲ್ಲೇ ಇರುತ್ತೆ. ಈಗ ಈ ಕಡೆ ಅವನೊಬ್ಬ ಏನಾದರೂ ಹೆಚ್ಚಿಗೆ ಬಲವನ್ನು ಅವನು ಪ್ರಯೋಗ ಮಾಡ್ದ ಅಂತಂದರೆ ಆಗೇನಾಗುತ್ತೆ, ಇದು ಅವನಿಗಿಂತ ಇದು ಮುಂದೆ ಹೋಗ್ಬಿಡುತ್ತೆ. ಈಗ ಇವನು ಸಹಿತ ಹಿಂದೋಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಿದ್ದಾರೆ ಅವುಗಳ ಡಿಫ್ರೆನ್ಸ್ ಅಂತ ಅಂದರೆ, ಈಗ ಇವನು ಈಗ 2 ಅಂದರೆ ಇದು 1 ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ 2 ಈಸ್ ಗ್ರೇಟರ್ ದ್ಯಾನ್ 1 ಅಲ್ವಾ? ಅದಕ್ಕೋಸ್ಕರ ಹೇಳೋದು, ಯಾವ ಕಡೆ ಫೋರ್ಸ್ ಹೆಚ್ಚಾಗಿರುತ್ತೋ ಆ ಕಡೆಗೆ ಆ ಆಬ್ಜೆಕ್ಟ್ ಮೂಮೆಂಟ್ನ ತೋರಿಸುತ್ತೆ, ಡೈರೆಕ್ಷನ್ ಆ ರೀತಿಯಾಗಿರುತ್ತೆ ಅಂತ ಹೇಳಿ. ಹಾಗೆ ದ ಸ್ಟ್ರೆಂತ್ ಆಫ್ ಎ ಫೋರ್ಸ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್.
ಮ್ಯಾಗ್ನಿಟ್ಯೂಡ್ ಅಂತಂದರೆ ಏನಲ್ಲ, ಪರಿಮಾಣ. ಅಂದರೆ ಇಫ್ ದ ಡೈರೆಕ್ಷನ್ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಅಪ್ಲೈಡ್ ಫೋರ್ಸಸ್ ಚೇಂಜಸ್, ಇಟ್ಸ್ ಎಫೆಕ್ಟ್ ಆಲ್ಸೋ ಚೇಂಜಸ್. ಈಗ ನೋಡ್ಬೋದು ಫೋರ್ಸ್ಗೆ ಏನಾಗುತ್ತೆ, ಇಟ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಎರಡೂ ಸಹಿತ ನಾವು ಫೋರ್ಸಲ್ಲಿ ನೋಡ್ತೀವಿ. ಇದು ಸಹಿತ ಕೆಲವೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಫೋರ್ಸ್ ಇದರಲ್ಲಿ ಏನಾಗಿರುತ್ತೆ, ಡೈರೆಕ್ಷನ್ ಸಹಿತ ನೋಡ್ಬೋದು, ಹಾಗೆ ಮ್ಯಾಗ್ನಿಟ್ಯೂಡ್ನು ಸಹಿತ ನಾವು ನೋಡ್ಬೋದು. ಪ್ರಯೋಗಿಸಲ್ಪಟ್ಟ ಬಲದ ದಿಕ್ಕು ಅಥವಾ ಪರಿಮಾಣ ಬದಲಾದರೆ ಅದರ ಪರಿಣಾಮವೂ ಸಹಿತ ಬದಲಾಗುತ್ತದೆ. ಈಗ ಒನ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತಂದರೆ ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಅದೇ ಅಪೋಸಿಟ್ ಡೈರೆಕ್ಷನಿಂದ ಇನ್ನೂ ಹೆಚ್ಚು ಫೋರ್ಸ್ ಬಂತು ಅಂತಂದರೆ ಆಗ ಅಫ್ಕೋರ್ಸ್ ಅದು ಚೇಂಜ್ ಆಗುತ್ತೆ. ಅದೇ ಅಷ್ಟೇ. ಅದರಲ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮತ್ತೆ ನಾನು ನೆಕ್ಸ್ಟ್ ಹೇಳ್ತೀನಿ, ಎಂಡಿಂಗಲ್ಲಿ ಹೇಳ್ತೀನಿ. ಎ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಈಗಾಗಲೇ ಆಲ್ರೆಡಿ ನಾವು ನೋಡಿದ್ದೀವಿ, ಬಲದಿಂದ ಏನಾಗುತ್ತೆ, ಒಂದು ವಸ್ತುವಿನ ಸ್ಥಿತಿ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಫೋರ್ಸ್ ಅಪ್ಲೈಡ್ ಆನ್ ಆ್ಯನ್ ಆಬ್ಜೆಕ್ಟ್ ಮೇ ಚೇಂಜ್ ಇಟ್ಸ್ ಸ್ಪೀಡ್. ಹೌದಲ್ವಾ. ಈಗ ನಾವು ನೋಡಬಹುದು, ಒಂದು ಇಳಿಜಾರು ಪ್ರದೇಶ ತಗೊಳ್ಳೋಣ. ಈಗ ಇಲ್ಲೇನಾಗುತ್ತೆ, ಹೀಗೆ ತಗೊಳ್ಳೋಣ. ಹೀಗೆ ಇಲ್ಲೊಂದು ಬಾಕ್ಸ್ ಇದೆ ಅಂಥೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನಾವು ದೂಕ್ತಾ ಇದ್ದೀವಿ ಅಂತಂದರೆ ಇಲ್ಲಿವರೆಗೂ ಕಾನ್ಸ್ಟೆಂಟಾಗಿರುತ್ತೆ. ಅದೇ ನಾವು ಇಲ್ಲಿಗೆ ಬಂದಾಗ ಏನಾಗುತ್ತೆ, ಅದರ ಸ್ಪೀಡ್ ಸಹಿತ ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ. ಈ ಕಡೆ ಈ ಮನುಷ್ಯ ಏನಾದರೂ ಫೋರ್ಸ್ ಹಾಕಲಿಲ್ಲ ಅಂದ್ರೂ ಅದು ಮೂಮೆಂಟನ್ನು ತೋರಿಸುತ್ತೆ. ಸೊ ಒಂದು ವಸ್ತುವಿನ ಚಲನೆಯಲ್ಲಿ ಏನಾಗಿರುತ್ತೆ, ಅದರ ಸ್ಪೀಡ್ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ, ಅದರ ಜವ ಸಹಿತ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಇಫ್ ದ ಫೋರ್ಸ್ ಅಪ್ಲೈಡ್ ಆನ್ ಆನ್ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಇಟ್ಸ್ ಮೋಷನ್, ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಇನ್ಕ್ರೀಸಸ್. ಈಗ ಚೇಂಜ್ ಆಗುತ್ತೆ. ಓಕೆ, ಈಗ ನೋಡಿದ್ವಿ ಹೀಗಿತ್ತಲ್ವಾ. ಈಗ ಇದನ್ನು ನಾವೇನಾದರೂ ಅದರ ಡೈರೆಕ್ಷನಲ್ಲೇ ಕಳಿಸಿದ್ವಿ ಅಂತಂದರೆ ಆಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಆದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಒಂದು ಫೋರ್ಸ್ ಬಂತು ಅಂತಂದರೆ ಆಗ ಅದೇನಾಗುತ್ತೆ, ಅದರ ಫೋರ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗಂದರೆ ಈಗ ಇಲ್ಲಿಂದ ಒಂದು ಆಬ್ಜೆಕ್ಟ್ ರೋಲ್ ಆಗಿ ಬರ್ತಾ ಇದೆ, ಆಗ ಇದರ ಸ್ಪೀಡ್ ಏನಾಯಿತು, ಇನ್ಕ್ರೀಸ್ ಆಯಿತು. ಬಟ್ ನಾನೇನಾದರೂ ಅವಾಗ ಇಲ್ಲಿ ನಾನು ತಡೆ ಹಿಡಿದೆ, ಇಲ್ಲಿ ಈಗ ಇದು ನೆಕ್ಸ್ಟ್ ಹಿಂಗೆ ಮತ್ತೆ ಸ್ಲೋಪ್ ಆಗಿಬಿಟ್ಟು ಮತ್ತೆ ಸ್ಟ್ರೈಟ್ ಆಗಿದೆ ಅಂತಂದರೆ ಇಲ್ಲಿ ನಾನು ಅದನ್ನು ತಡೆ ಹಿಡಿದೆ ಅಂತಂದರೆ ಆಗೇನಾಗುತ್ತೆ, ಅದರ ಸ್ಪೀಡಿಗೆ ನಾನು ಅಡ್ಡ ಕೊಟ್ಟೆ, ಆಗ ಅದರ ಸ್ಪೀಡ್ ಕಡಿಮೆ ಆಯಿತು. ಅಪೋಸಿಟ್ ಫೋರ್ಸಲ್ಲಿ ನಾನು ಹೊರಗಡೆಯಿಂದ ಅಪೋಸಿಟಾಗಿ ಫೋರ್ಸ್ ಹಾಕಿರೋದಲ್ವ, ಈ ಕಡೆಯಿಂದ ಹಾಕಿರೋದು. ಆದರೆ ಅದರ ಮೂಮೆಂಟ್ ಇರೋದು ಈ ಕಡೆಯಿಂದ, ಚಲನೆ ಈ ಕಡೆಯಿಂದ ಇದೆ, ನಾನು ಹಾಕಿರೋ ಬಲ ಈ ಕಡೆಯಿಂದ ಇದೆ. ಅಪೋಸಿಟ್ ಆಗಿರೋ ಕಾರಣ ಅದೇನಾಯಿತು, ಅದರ ಫೋರ್ಸ್ ಏನಾಯಿತು, ಸ್ಪೀಡ್ ಏನಾಯಿತು, ಕಡಿಮೆ ಆಗ್ತಾ ಹೋಯಿತು. ಅಷ್ಟೇ, ಇನ್ನೇನಿಲ್ಲ. ಅಂದರೆ ಸೇಮ್ ಡೈರೆಕ್ಷನಲ್ಲಿತ್ತು ಅಂತಂದರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅಪೋಸಿಟ್ ಡೈರೆಕ್ಷನಲ್ಲಿ ಏನಾದರೂ ಫೋರ್ಸ್ ಬಂತು ಅಂತಂದರೆ ಆಗ ಅದರ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಇಲ್ಲೂ ಸಹಿತ ಕನ್ನಡದಲ್ಲಿ ಅದನ್ನೇ ಹೇಳಿದ್ದೀನಿ. ಇಫ್ ದ ಫೋರ್ಸ್ ಈಸ್ ಅಪ್ಲೈಡ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಮೋಷನ್, ದೆನ್ ಇಟ್ ರಿಸಲ್ಟ್ಸ್ ಇನ್ ಎ ಡಿಕ್ರೀಸ್ ಇನ್ ದ ಸ್ಪೀಡ್ ಆಫ್ ದಟ್ ಆಬ್ಜೆಕ್ಟ್. ವಸ್ತುವು ಚಲಿಸುತ್ತಿರುವ ದಿಕ್ಕಿಗೆ ವಿರುದ್ಧವಾಗಿ ಬಲ ಪ್ರಯೋಗಿಸಿದರೆ ವಸ್ತುವಿನ ಜವ ಕಡಿಮೆ ಆಗುತ್ತದೆ. ಓಕೆ, ನೋಡ್ಬೋದು ಈಗೇನಾಯಿತು, ಒಂದು ವಸ್ತುವಿಗೆ ನಾವು ಬಲವನ್ನು ಪ್ರಯೋಗಿಸಿದ್ವಿ ಅಂತಂದರೆ ಆಗ ಅದರ ಸ್ಪೀಡ್ ಚೇಂಜ್ ಆಗುತ್ತೆ. ಹಾಗೆ ಅದರ ಸ್ಥಿತಿ, ವಸ್ತುವಿನ ಚಲನೆಯ ಸ್ಥಿತಿ ಸಹಿತ ಏನಾಗುತ್ತೆ, ಅದು ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ. ಫೋರ್ಸ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಆ್ಯನ್ ಆಬ್ಜೆಕ್ಟ್. ಇದು ಕೇವಲ ಫೋರ್ಸ್, ಅದರ ಸ್ಪೀಡ್ ಅಷ್ಟೇ ಚೇಂಜ್ ಆಗಲ್ಲ, ಹಾಗೆ ವಸ್ತುವಿನ ಚಲನೆಯ ಸ್ಥಿತಿ ಅಷ್ಟೇ ಚೇಂಜ್ ಆಗಲ್ಲ, ಅದರೊಟ್ಟಿಗೆ ಅದರ ಶೇಪ್ ಸಹಿತ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಬಲೂನ್ನ ನಾವು ತಗೊಳ್ಳೋಣ. ಈಗ ಅದನ್ನು ಊದಿದ್ವಿ ಅಂತಂದರೆ ಅದಕ್ಕೇನಾದರೂ ನಾವು ಹೊರಗಡೆಯಿಂದ ಈಗ ಊದಿ ಕಟ್ಟೋಣ ಅದನ್ನು, ಆಯಿತಾ, ಕಟ್ಟಿರೋ ಒಂದು ಬಲೂನ್, ಅದಕ್ಕೆ ನಾವು ಇವಾಗ ಹೊರಗಡೆಯಿಂದ ಒಂದು ಫೋರ್ಸ್ ಆ ಕಡೆಯಿಂದ ಈ ಕಡೆಯಿಂದ ಎರಡೂ ಕಡೆಯಿಂದ ಹಾಕಿದ್ವಿ ಅಂತಂದರೆ ಏನಾಯಿತು, ಅದು ಇನ್ನೊಂದು ಕಡೆಗೆ ಉಬ್ಬುದಂಗೆ ಕಾಣುತ್ತೆ ಅಲ್ವಾ. ಅಲ್ಲೇನಾಯಿತು, ಅದರ ಶೇಪ್ ಸಹಿತ ಚೇಂಜ್ ಆಯಿತು ಅಲ್ವಾ. ಹಾಗೆ ನೆಕ್ಸ್ಟ್ ಒಂದು ರಬ್ಬರ್ನ ತೊಗೊಳ್ಳೋಣ, ರಬ್ಬರ್ ಬ್ಯಾಂಡನ್ನು ತೊಗೊಳ್ಳೋಣ. ಆ ಬ್ಯಾಂಡನ್ನು ನಾವು ಸ್ಟ್ರೆಚ್ ಮಾಡಿದ್ವಿ ಅಂತಂದರೆ ಅದು ಮತ್ತೆ ಓಕೆ, ಮತ್ತೆ ಅದರ ಶೇಪನ್ನು ಅದು ಪಡ್ಕೊಳ್ಳುತ್ತೆ ಅಂಟಿಲ್ ಅದರ ಎಲಾಸ್ಟಿಸಿಟಿ ಎಷ್ಟಿರುತ್ತೋ ಅಲ್ಲಿವರೆಗೂ ಅದು ಹೋಗುತ್ತೆ, ಇಲ್ಲ ಅಂತಲ್ಲ. ಆದರೆ ಅದರ ಶೇಪ್ ಚೇಂಜ್ ಆಗುತ್ತಾ, ಅಷ್ಟೇ. ಅಂದರೆ ಒಂದು ಬಲದಿಂದ ನಾವೇನು ಮಾಡ್ಬೋದು, ಆ ವಸ್ತುವಿನ ಆಕಾರವನ್ನು ಸಹಿತ ನಾವು ಬದಲಾವಣೆ ಮಾಡಬಹುದು. ಕಾಂಟ್ಯಾಕ್ಟ್ ಫೋರ್ಸಸ್. ಈಗ ನಾವು ನೋಡೋಣ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತಂದ್ರೇನು, ಹಾಗೆ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಈಗ ನಾವು ನೋಡಿರೋ ಹಾಗೆ ಏನಾಯಿತು, ಒಂದು ಬಲ ಪ್ರಯೋಗ ಆಗಬೇಕು ಅಂತಂದರೆ ಆ ಎರಡು ವಸ್ತುಗಳ ನಡುವೆ ಅದು ಕಾಂಟ್ಯಾಕ್ಟ್ ಇರಬೇಕು ಅಂತಂದರೆ ಅದನ್ನು ನಾವು ಮುಟ್ಟಿಲ್ದೇ ಯಾವುದೇ ರೀತಿಯಾಗಿ ಅದರ ನಾವು ಬಲವನ್ನು ಹಾಕೋಕ್ಕೆ ಸಾಧ್ಯ ಇಲ್ಲ, ಆ ವಸ್ತು ಮೂಮೆಂಟನ್ನು ತೋರಿಸಲ್ಲ ಅಂಥೇಳಿ ನಾವು ನೋಡಿರೋದು ಇಷ್ಟ ತನಕ. ಹಾಗೆ ನಾವು ಈ ವಿಡಿಯೋದಲ್ಲಿ ಸಹಿತ ಮುಟ್ಟದೇನೂ ಸಹಿತ ನಾವು
ಬಲ ಪ್ರಯೋಗ ಮಾಡಬಹುದಾ ಅದನ್ನು ಸಹಿತ ನೋಡ್ತೀವಿ. ಇಲ್ಲಿ ಫಸ್ಟ್ ಒನ್ ಕಾಂಟ್ಯಾಕ್ಟ್ ಫೋರ್ಸಲ್ಲಿ ನೋಡೋಣ. ಸ್ನಾಯು ಶಕ್ತಿ, ಮಸ್ಕ್ಯುಲರ್ ಫೋರ್ಸಸ್. ಇದರಲ್ಲಿ ಮಸ್ಕ್ಯುಲರ್ ಫೋರ್ಸಸ್ಸಲ್ಲಿ ಹೇಳೋದೇ ಅದು ಏನಂದರೆ, ಈಗ ನಾವು ಮುಟ್ಟದೇ ಯಾವುದೇ ವಸ್ತುಗಳನ್ನು ನಮ್ಮ ಬಲವನ್ನು ನಾವು ಅಲ್ಲಿ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಿಲ್ಲಿ. ಸಾಮಾನ್ಯವಾಗಿ ವಸ್ತುವಿನ ಮೇಲೆ ಬಲ ಪ್ರಯೋಗಿಸಲು ನಿಮ್ಮ ದೇಹ ಸಂಪರ್ಕದಲ್ಲಿರಬೇಕು. ಅಟ್ಲೀಸ್ಟ್ ನಮ್ಮ ಬಾಡಿಲಿ ಯಾವುದಾದ್ರೂ ಒಂದು ಪಾರ್ಟ್ ಸಹಿತ ಅಲ್ಲಿ ಕನೆಕ್ಟ್ ಆಗಿರಬೇಕು, ಮುಟ್ಟಿರಬೇಕು. ದ ಫೋರ್ಸ್ ಈಸ್ ಕಾಸ್ಡ್ ಬೈ ದ ಆ್ಯಕ್ಷನ್ ಆಫ್ ದ ಮಸಲ್ಸ್ ಇನ್ ಅವರ್ ಬಾಡಿ. The force resulting due to the action of muscles is known as muscular force. ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ನಾವು ಸ್ನಾಯು ಬಲ ಅಂತ ಹೇಳಿ ಕರಿತೀವಿ. ಅದರಿಂದ ಮಾತ್ರ ಸಾಧ್ಯ ನಾವು ಬಲವನ್ನು ಪ್ರಯೋಗಕ್ಕೆ ತರೋಕ್ಕೆ ಸಾಧ್ಯ. ಇದನ್ನು ನಾವು ಎಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ, ಓಕೆ ಗೊತ್ತಾಗುತ್ತೆ, ಒಂದು ಚೇರನ್ನು ನಾನು ತಳ್ಳದೆ ಅಂತಂದರೆ ಅದಕ್ಕೆ ನಾನು ನನ್ನ ಕೈಗಳನ್ನು ಅಥವಾ ಕಾಲಿಂದನಾದರೂ ನಾನು ಮುಟ್ಟಿರಬೇಕು, ಆಗ ಮಾತ್ರ ಅದು ಚಲನೆಯನ್ನು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಅದೇ ರೀತಿಯಾಗಿ ನಿಮಗೆ ಇನ್ನೂ ಎಕ್ಸಾಂಪಲ್ ಅಂತಂದರೆ ಬುಲಕ್ ಕಾರ್ಟ್. ಎತ್ತಿನ ಗಾಡೀಲಿ ಎತ್ತನ್ನು ಅದನ್ನು ಟಚ್ ಆಗಿಲ್ದೇ ಬುಲಕ್ ಕಾರ್ಟ್ನ ಅದು ಎಳ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ಬೋದು ದಿಸ್ ಒನ್ ಈಸ್ ಅ ಮಸ್ಕ್ಯುಲರ್ ಫೋರ್ಸ್ ಅಲ್ಲಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸಿನ್ಸ್ ಮಸ್ಕ್ಯುಲರ್ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ವೆನ್ ಇಟ್ ಈಸ್ ಕಾಂಟ್ಯಾಕ್ಟ್ ವಿತ್ ಆ್ಯನ್ ಆಬ್ಜೆಕ್ಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕಾಂಟ್ಯಾಕ್ಟ್ ಫೋರ್ಸ್. ಈಗ ಮಸ್ಕ್ಯುಲರ್ ಫೋರ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಈ ಸ್ನಾಯು ಬಲ ಅಂತ ಹೇಳಿದ್ವಲ್ಲ, ಸ್ನಾಯು ಶಕ್ತಿ ಅಥವಾ ಸ್ನಾಯು ಬಲ, ಆ್ಯಕ್ಚುಲಿ ಸ್ನಾಯು ಬಲ ಕರೆಕ್ಟ್ ಆಗುತ್ತೆ. ಸ್ನಾಯು ಬಲ ಅಂತ ಅಲ್ಲೇನಾಗುತ್ತೆ, ಒಂದು ವಸ್ತು ಇನ್ನೊಂದು ವಸ್ತುಗೆ ಏನಾಗಿರ್ಬೇಕು, ಒಂದು ವಸ್ತುಗೆ ನಮ್ಮ ಕಾಂಟ್ಯಾಕ್ಟ್ ಇತ್ತು ಅಂತಂದರೆ ಮಾತ್ರ ಅದೇನಾಗುತ್ತೆ ಮೂಮೆಂಟನ್ನು ತೋರಿಸುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತಲೂ ಸಹಿತ ಹೇಳಬಹುದು, ಅಂದರೆ ಸಂಪರ್ಕ ಬಲ ಅಂತಲೂ ಸಹಿತ ಹೇಳಬಹುದು. ವಸ್ತುಗಳ ಸಂಪರ್ಕದಲ್ಲಿ ಇದ್ದಾಗ ಮಾತ್ರ ಸ್ನಾಯು ಬಲವನ್ನು ಪ್ರಯೋಗಿಸಲು ಸಾಧ್ಯವಿರುವುದರಿಂದ ಅದನ್ನು ನಾವು ಸಂಪರ್ಕ ಬಲ ಅಂತ ಹೇಳಿ ಕರಿತೀವಿ. ಈಗ ನೋಡೋಣ ಫ್ರಿಕ್ಷನ್. ಆ್ಯಕ್ಚುಲಿ ಫ್ರಿಕ್ಷನ್ ಅದರಲ್ಲಿ ಬರುವಂತಹ ಟೈಪ್ಸ್ಗಳು, ಇನ್ನೂ ಹೆಚ್ಚು ಎಕ್ಸಾಂಪಲ್ಸ್ಗಳನ್ನು ನಾವು ನೆಕ್ಸ್ಟ್ ಪಾಠದಲ್ಲಿದೆ ಘರ್ಷಣೆ, ಆ ಪಾಠದಲ್ಲಿ ತಿಳ್ಕೊಳ್ಳೋಣ. ಬಟ್ ಇಲ್ಲಿ ಘರ್ಷಣೆ ಆಗಬೇಕು ಅಂತಂದರೂ ಅಲ್ಲೇನಾಗುತ್ತೆ, ಬಲ ಅನ್ನೋದು ಮುಖ್ಯ. ಅಲ್ಲಿ ಅದು ಇಲ್ಲೂ ಸಹಿತ ಅದೇ ಹೇಳೋದು. ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಇನ್ ದ ಆಲ್ ದ ಎಕ್ಸಾಂಪಲ್ಸ್. ಯಾವ್ಯಾವು ಅಂದರೆ ಇಲ್ಲಿ ಹೇಳ್ತಾ ಇರೋದು ಫಸ್ಟು ಒಂದು ಬಲ ಪ್ರಯೋಗದಿಂದ ಹೇಳಿದ್ವಲ್ಲ, ಒಂದು ವಸ್ತುವಿನ ಚಲನೆಯಲ್ಲಿ ಆ ಸ್ಥಿತಿ ಏನಾಗುತ್ತೆ ಚೇಂಜ್ ಆಗೋಕ್ಕೆ ಕಾರಣ ಯಾವುದು, ಬಲ ಆಗಿರುತ್ತೆ. ನಾವಲ್ಲಿ ಅಪ್ಲೈ ಮಾಡ್ತಾ ಇರುವಂತಹ ಒಂದು ಫೋರ್ಸ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ಗಳನ್ನು ನೀವು ನೋಡ್ಬೋದು. ಪೆಡಲಿಂಗ್ ಎ ಬೈಸಿಕಲ್, ಸೈಕಲ್ನ ನಾವು ತುಳಿದೇನೆ ಆ ಪೆಡಲ್ಸ್ಗಳಿರುತ್ತಲ್ಲ ಅದನ್ನು ತುಳಿದೇ ಇದ್ದರೆ ಅದು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಸಹಿತ ಏನಾಗುತ್ತೆ ಘರ್ಷಣೆಯಿಂದ ಆಗೋದು. ಅಲ್ಲಿ ನಮ್ಮ ಕಾಲಿನ ಸರ್ಫೇಸ್ ಮೇಲ್ಮೈ ಜೊತೆಗೆ ಪೆಡಲ್ಲಿನ ಮೇಲಿರುವಂಥ ಅದು ಮೇಲ್ಮೈ, ಅವೆರಡು ಕಾಂಟ್ಯಾಕ್ಟ್ ಇರೋದ್ರಿಂದನೇ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಘರ್ಷಣೆಯಿಂದ ಸೈಕಲ್ ಪೆಡಲಿಂಗ್ ನಮ್ಮ ಮೇಲೆ ನಾವು ಫೋರ್ಸ್ ಹಾಕೋಕ್ಕೆ ಸಾಧ್ಯ. ಗೊತ್ತಾಗ್ತಿದೆಯಾ? ಹಾಗೆ ವಾಕಿಂಗ್, ನಾವು ನಡಿಬೇಕು ಅಂತಂದ್ರೂ ಕುತ್ಕೋಬೇಕು, ಮಲ್ಕೋಬೇಕು, ಏನು ಮಾಡಬೇಕು ಅಂತಂದ್ರೂ ಅಲ್ಲಿ ಫ್ರಿಕ್ಷನ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಬಲವನ್ನು ಹಾಕಲೇಬೇಕಾಗಿರುತ್ತೆ. ಯಾವಾಗ ಫ್ರಿಕ್ಷನ್ ಕಡಿಮೆ ಇರುತ್ತೆ, ಯಾವಾಗ ಹೆಚ್ಚಾಗಿರುತ್ತೆ ಅದನ್ನು ನಾವು ನೆಕ್ಸ್ಟ್ ನೋಡೋಣ. ನಾವು ಬರಿಬೇಕು ಅಂತಂದರೂ ಸಹಿತ ಅಲ್ಲಿ ಫ್ರಿಕ್ಷನ್ ಇರುತ್ತೆ. ಹಾಗೆ ಕಾರ್ ಇಂಜಿನ್, ಇವಾಗ ಕಾರ್ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಈಗ ಎಕ್ಸಾಂಪಲಾಗಿ ನಾವು ಇವಾಗ ಸಿಗ್ನಲಲ್ಲಿ ಇದ್ದೀವಿ ಅಂತ ಹೇಳಿ ಅಂದ್ಕೊಳ್ಳೋಣ. ಸಿಗ್ನಲ್ಸ್ ಬಂದುಬಿಡುತ್ತೆ, ರೆಡ್ ಬಂದುಬಿಡುತ್ತೆ. ಆಗ ನಾವು ಹೋಗ್ತಾ ಇರ್ತೀವಿ ವೆಹಿಕಲಲ್ಲಿ. ಅವಾಗ ನಾವೇನು ಮಾಡಬೇಕು, ಬ್ರೇಕ್ ಹಾಕಲೇಬೇಕಾಗುತ್ತೆ, ನಾವು ನಿಲ್ಲಬೇಕಾಗುತ್ತೆ. ಈಗ ಬ್ರೇಕ್ ಹಾಕಬೇಕು ಅಂತಂದರೆ ಅಲ್ಲಿ ನಾವು ಫೋರ್ಸ್ ಹಾಕ್ದಂಗೆ ಅಲ್ವಾ. ಅಲ್ಲಿ ಫೋರ್ಸ್ ಹಾಕ್ತಿದ್ದೀವಿ ಅಂತಂದರೆ ದಟ್ ಈಸ್ ಆ್ಯಕ್ಚುಲಿ ಫ್ರಿಕ್ಷನಲ್ ಫೋರ್ಸ್. ಏನಾಗಿರುತ್ತೆ, ಬ್ರೇಕಿಗೆ ಮತ್ತು ಆ ವೀಲಿಗೆ ಕನೆಕ್ಷನ್ ಇರುತ್ತೆ ಅಲ್ವಾ. ಅದು ವೀಲನ್ನು ತಡೆ ಹಿಡಿಯುತ್ತೆ. ಆ ತಡೆ ಹಿಡಿಯೋದು, ಆ ಬಲ ಸಿಗೋದು ಯಾವುದರಿಂದ, ನಮ್ಮ ಬ್ರೇಕ್ ಸಿಸ್ಟಮಿಂದ. ಗೊತ್ತಾಗ್ತಿದೆಯಾ? ಅದು ಸಹಿತ ಫೋರ್ಸ್. ಒಂದು ಕಡೆಯಿಂದ ಅದು ಬಲ, ಇನ್ನೊಂದು ಕಡೆಯಿಂದ ಅಲ್ಲಿ ಆಗ್ತಿರೋದು ಯಾವುದು, ಫ್ರಿಕ್ಷನ್. ಘರ್ಷಣೆಯಿಂದ ಏನಾಗ್ತಿದೆ, ನಮ್ಮ ವೆಹಿಕಲ್ ಅಲ್ಲಿ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋದು ನಾನು, ಕಾರ್ ಸ್ಟಾಪ್ ಆಗಬೇಕು ಅಂದರೆ, ಇಂಜಿನ್ ಆಫ್ ಆಗಬೇಕು ಅಥವಾ ರೆಸ್ಟ್ ಪೊಸಿಷನಿಗೆ ಬರಬೇಕು ಅಂತಂದರೆ ಅಲ್ಲಿ ಏನಾಗುತ್ತೆ, ಫ್ರಿಕ್ಷನ್ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗಾದರೆ ರೆಸ್ಟ್ ಇರುವಂಥ, ಈಗ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂತಂದರೆ ವಾಕಿಂಗ್ ಮಾಡೋಕ್ಕೆ ಬೇಕು, ರನ್ನಿಂಗ್ ಮಾಡೋಕ್ಕೆ ಬೇಕು ಘರ್ಷಣೆ, ಓಕೆ. ಹಾಗಂದರೆ ನಾನು ಬರೀ ನಿಂತ್ಕೊಳ್ಳೋಕ್ಕೂ ಸಹಿತ ಘರ್ಷಣೆ ಬೇಕಾ? ಹೌದು, ಬೇಕು. ನಮ್ಮ ಸರ್ಫೇಸ್, ನಮ್ಮ ಹಾಗೆ ಭೂಮಿ ಮೇಲಿರುವಂಥ ಸರ್ಫೇಸ್ ಅವೆರಡಕ್ಕೂ ಅಟ್ಯಾಚ್ ಇರುತ್ತೆ, ಅಲ್ಲೂ ಸಹಿತ ಘರ್ಷಣೆ ಬೇಕೇ ಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನಾವು ನಿಲ್ಲೋಕ್ಕೂ ಸಹಿತ ಸಾಧ್ಯ ಆಗೋದಿಲ್ಲ. ಫ್ಲೋಟಿಂಗ್ ಆಫ್ ಬೋಟ್ ಆನ್ ವಾಟರ್, ಈಗ ನೋಡ್ಬೋದು
ಬೋಟ್ಗಳನ್ನು ನಾವು, ಹಾಗೆ ಶಿಪ್ಗಳಾಗಿರ್ಬೋದು, ಇವೆಲ್ಲವೂ ಸಹಿತ ನೀರಿನ ಮೇಲೆ ತೇಲಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ತೇಲಾಡೋದಕ್ಕೆ ಅಲ್ಲೂ ಸಹಿತ ಏನಾಗಿದೆ, ಘರ್ಷಣೆ ಅನ್ನೋದು ಬೇಕಾಗಿರುತ್ತೆ. ಇದ್ರ ಬಗ್ಗೆ ನಾವು ಮತ್ತೆ ಫ್ಲೂಯಿಡ್ ಬಗ್ಗೆ ಇದೆಲ್ಲ ನೆಕ್ಸ್ಟ್ ಸ್ಟಡಿ ಮಾಡೋಣ. ವಸ್ತುಗಳ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾದ ಬಲವೇ ಘರ್ಷಣಾ ಬಲ. ಹಾಗಿದ್ರೆ ಈಗ ನೋಡ್ಬೋದು ಸ್ಥಿತಿಯನ್ನು ಬದಲಾಗ್ತಿದೆ, ಜೊತೆಗೆ ಘರ್ಷಣಾ ಬಲ. ಅದಕ್ಕೋಸ್ಕರ ಇಲ್ಲಿ ಏನು ನೋಡ್ಬೋದು, ಫ್ರಿಕ್ಷನಲ್ ಫೋರ್ಸ್ನ ನಾವು ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಫೋರ್ಸ್ ಅಂತಲೂ ಸಹಿತ ಹೇಳ್ಬೋದು, ಸಂಪರ್ಕ ಬಲ ಅಂತಲೂ ಸಹಿತ ಹೇಳ್ಬೋದಲ್ವಾ. ಯಾಕಂದರೆ ಅಲ್ಲಿ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ ಎರಡು ಸರ್ಫೇಸಿಗೆ. ಡ್ಯೂ ಟು ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಸರ್ಫೇಸಸ್ ವಿ ಕ್ಯಾನ್ ಕಾಲ್ ದ ಫ್ರಿಕ್ಷನಲ್ ಫೋರ್ಸ್ ಆ್ಯಸ್ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ವಾ. ಘರ್ಷಣಾ ಬಲವು ಮೇಲ್ಮೈಗಳ ನಡುವಿನ ಸಂಪರ್ಕದಿಂದಾಗಿ ಉಂಟಾಗುವುದರಿಂದ ಇದು ಕೂಡ ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ. ಈಗ ನೋಡೋಣ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ನಾವು ಮುಟ್ಟದೇ ಸಹಿತ ನಮ್ಮ ಬಾಡಿ ಪಾರ್ಟ್ಸ್ ಯಾವುದೂ ಸಹಿತ ಒಂದು ವಸ್ತು ಮೇಲೆ ಇಡ್ದೇ, ಜೊತೆಗೆ ಇಲ್ಲಿ ನಾವು ನೋಡಿದ ಹಾಗೆ ಬೋಟ್ ಅಥವಾ ನೀರಿನ ಮೇಲೆ ಒಂದು ಬೋಟ್ ಹೋಗ್ತಾ ಇದೆ ಅಂತಂದರೆ ಅಲ್ಲೂ ಸಹಿತ ಎರಡು ಸರ್ಫೇಸ್ ಕಾಂಟ್ಯಾಕ್ಟಲ್ಲಿದೆ. ಎರಡು ಸರ್ಫೇಸ್ ಕಾಂಟ್ಯಾಕ್ಟಲ್ಲಿ ಇಲ್ಲದೇನೂ ಸಹಿತ ನಾವು ಬಲವನ್ನು ಹಾಕ್ಬೋದು. ಹೇಗೆ ಅಂತಂದರೆ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಮ್ಯಾಗ್ನೆಟಿಕ್ ಫೋರ್ಸ್. ನಾವೀಗ ಆಲ್ರೆಡಿ ನೋಡಿದ್ದೀವಿ, ಮ್ಯಾಗ್ನೆಟ್ಸಲ್ಲಿ ಏನಾಗಿರುತ್ತೆ, ಅಯಸ್ಕಾಂತದಲ್ಲಿ ಎರಡು ಪೋಲ್ಸ್ಗಳಿರುತ್ತೆ, ಒಂದು ನಾರ್ತ್ ಅಂದು ಇನ್ನೊಂದು ಸೌತ್. ಅದೇ ರೀತಿಯಾಗಿ ಒಂದು ಬಾರ್ ಮ್ಯಾಗ್ನೆಟ್ ಅಂತ ಹೇಳಿ ತಗೊಳ್ಳೋಣ. ಇದು ನಾರ್ತ್, ಇದು ಸೌತ್. ಈಗ ಇದರ ಹತ್ತಿರ ನಾನು ಇನ್ನೊಂದು ಬಾರ್ ಮ್ಯಾಗ್ನೆಟ್ ನಾರ್ತ್ ಮತ್ತು ಸೌತ್ ಈ ಥರ ತೊಗೊಂಡೆ ಅಂತಂದರೆ ಏನಾಗುತ್ತೆ, ಅದು ಇಟ್ ಸ್ಟಾರ್ಟ್ಸ್ ರಿಪೆಲ್ಲಿಂಗ್. ಇದು ಈ ರೀತಿಯಾಗಿ ಮೂಮೆಂಟನ್ನು ತೋರಿಸುತ್ತೆ. ಅದು ಜೊತೆಗೆ ಹೋಗಲ್ಲ, ಅದು ಮೂಮೆಂಟನ್ನು ತೋರಿಸುತ್ತಲ್ವ. ನಾನು ಅಲ್ಲಿ ಆ್ಯಕ್ಚುಲಿ ಏನಾಗಿದೆ, ನಮ್ದು ಯಾವುದೇ ರೀತಿಯಾದಂಥ ಫೋರ್ಸ್ ಇಲ್ಲ, ಬಟ್ ಅಲ್ಲೇನಾಗ್ತಿದೆ, ಮೂಮೆಂಟನ್ನು ತೋರಿಸ್ತಿದೆ. ಅಲ್ಲಿ ಫೋರ್ಸ್ ಆಗ್ತಿರೋ ಕಾರಣ ಇದನ್ನು ನಾವು ಸಂಪರ್ಕ ರಹಿತ ಬಲ ಅಂತ ಹೇಳಿ ಕರಿತೀವಿ. ಅದೇ ನಾವೇನಾದರೂ ಇಲ್ಲಿ ಸೌತ್ ಇಲ್ಲಿ ನಾರ್ತ್ ತಗೊಂಡ್ವಿ ಅಂತಂದರೆ ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ಟುವರ್ಡ್ಸ್. ಅದಕ್ಕೋಸ್ಕರ ಹೇಳ್ತೀವಿ ಇದನ್ನು ನಾವು ಸಂಪರ್ಕ ರಹಿತ ಬಲ ಅಂತ ಹೇಳಿ ಕರಿತೀವಿ. ಅಯಸ್ಕಾಂತದಿಂದ ಪ್ರಯೋಗಿಸಲ್ಪಟ್ಟ ಬಲವು ಸ್ಪರ್ಶರಹಿತ ಬಲಕ್ಕೆ ಉದಾಹರಣೆಯಾಗಿದೆ. ಹಾಗೆಯೇ ಅಯಸ್ಕಾಂತವು ಕಬ್ಬಿಣದ ತುಂಡಿನ ಮೇಲೆ ಪ್ರಯೋಗಿಸಿದ ಬಲವು ಸಂಪರ್ಕ ರಹಿತ ಬಲಕ್ಕೆ ಉದಾಹರಣೆಯಾಗಿದೆ. ಈಗ ನಾವು ಯಾವುದಾದ್ರೂ ಒಂದು ಮ್ಯಾಗ್ನೆಟನ್ನು ತೊಗೊಂಡಿದ್ದೀವಿ, ಐರನ್ ಕಬ್ಬಿಣದ ಚೂರುಗಳನ್ನು ನಾವೇನಾದರೂ ಇಲ್ಲಿ ಇಟ್ಟುಬಿಟ್ಟು ಇದನ್ನು ಅದ್ರ ಹತ್ತಿರ ತೊಗೊಂಡಿದ್ವಿ ಅಂತಂದರೆ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್. ಅದೇನಾಗುತ್ತೆ, ಎಲ್ಲ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳು, ಯಾವುದೇ ರೀತಿಯಾದಂಥ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳನ್ನು ಸಹಿತ ಇದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಅಲ್ಲೂ ಸಹಿತ ಇದೇನಾಗುತ್ತೆ, ದಟ್ ಒನ್ ಈಸ್ ಅ ನಾನ್ ಕಾಂಟ್ಯಾಕ್ಟ್ ಫೋರ್ಸ್, ಸಂಪರ್ಕರಹಿತ ಬಲ ಅಂಥೇಳಿ ನಾವು ಹೇಳಬಹುದು. ಹಾಗೆ ನೆಕ್ಸ್ಟ್ ಒನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಇಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ನ ತಿಳ್ಕೊಬೇಕಂದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ಫಾರ್ಮುಲಾ, ಪ್ರಾಬ್ಲಮ್ಸ್ ಇವೆಲ್ಲ ನಾವು ಮುಂದಿನ ತರಗತಿಗಳಲ್ಲಿ ಬರುತ್ತೆ, ನೋಡೋಣ. ಈಗ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ನಾವು ವಿತೌಟ್ ಕಾಂಟ್ಯಾಕ್ಟಿಂಗ್ ಎ ಸರ್ಫೇಸ್ ಹೇಗೆ ನಾವು ಬಲವನ್ನು ಪ್ರಯೋಗ ಮಾಡಬಹುದು ಅಂಥೇಳಿ ನೋಡೋಣ. ಈಗ ನಾವು ಒಂದು ಟೇಬಲ್ ಇದೆ, ಇದರ ಎಡ್ಜಿಂದ ನಾವೇನು ಮಾಡಿದ್ರೆ ಒಂದು ದಾರದಿಂದ ಒಂದು ಸ್ಟ್ರಾನ ಕಟ್ಟೋಣ. ಒಂದು ದೊಡ್ಡ ಸ್ಟ್ರಾನ ಮಧ್ಯದಲ್ಲಿ ಮಾಡೋಣ, ಕರೆಕ್ಟ್ ಸೆಂಟ್ರಲ್ಲಿ ಈಕ್ವಲ್ ಆಗಿರಬೇಕು. ಹಾಗೆ ಒಂದನ್ನು ನಾವೇನು ಮಾಡೋಣ, ಕಟ್ಟೋಣ, ಇನ್ನೊಂದನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಿರೋಣ. ಓಕೆನಾ? ಸಿಚುಯೇಷನ್ ನಿಮಗೆ ಗೊತ್ತಾಗಿದೆ ಅಂಥೇಳಿ ನಾನು ಅನ್ಕೋತೀನಿ. ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಇನ್ನೊಂದು ಈ ಕಡೆ ಇದೆ. ಈಗ ನಮ್ಮ ಕೈಯಲ್ಲಿರುವಂತಹ ಸ್ಟ್ರಾನ ನಾವು ಚೆನ್ನಾಗಿ ಉಜ್ಜೋಣ. ಓಕೆನಾ? ಉಜ್ಜಿಬಿಟ್ಟು ಏನು ಮಾಡೋಣ, ಈಗ ಇದ್ರ ಹತ್ತಿರ ತೊಗೊಂಡೋಗೋಣ. ಏನಾಗುತ್ತೆ ಜಸ್ಟ್ ಇಮ್ಯಾಜಿನ್. ಓಕೆ, ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ ಏನು ಮಾಡೋಣ, ಇದನ್ನು ಸಹಿತ ಉಜ್ಜೋಣ. ಆನಂತರ ಇವೆರಡನ್ನೂ ಒಟ್ಟಿಗೆ ತರೋಣ. ಅಲ್ಲಿ ಆ್ಯಕ್ಚುಲಿ ಆಗುವಂತಹ ಬಲ ಯಾವುದು ಅಂತಂದರೆ ದಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಇಲ್ಲಿ ಹೇಳ್ತಾ ಇದ್ದೀವಿ, ಸ್ಟ್ರಾ ಈಸ್ ಸೆಡ್ ಟು ಹ್ಯಾವ್ ಅಕ್ವೈರ್ಡ್, ಅದು ಪಡ್ಕೊಂಡಿರುತ್ತೆ ಏನನ್ನ, ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ಗಳನ್ನು ಅಲ್ಲಿ ಪಡ್ಕೊಂಡಿರುತ್ತೆ. ನಾವು ಉಜ್ಜಿದಾಗ ಅದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ಗಳು ಅಲ್ಲಿ ಡೆವಲಪ್ ಆಗುತ್ತೆ. ಆಫ್ಟರ್ ಇಟ್ ಹ್ಯಾಸ್ ಬೀನ್ ರಬ್ಡ್ ವಿತ್ ಎ ಶೀಟ್ ಆಫ್ ಪೇಪರ್. ಸಚ್ ಸ್ಟ್ರಾ, ಅದು ಚಾರ್ಜ್ಡ್ ಬಾಡಿ ಅಂತ ಹೇಳಿ ಕರಿತೀವಿ. ಚಾರ್ಜ್ಡ್ ಬಾಡಿ ಆಗಿರೋ ಕಾರಣ ಅದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಲ್ಲಿ ಆ್ಯಕ್ಟ್ ಆಗ್ತಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜ್ಡ್ ಬಾಡಿ ಆನ್ ಅನದರ್ ಚಾರ್ಜ್ಡ್ ಆರ್ ಅನ್ಚಾರ್ಜ್ಡ್ ಬಾಡಿ. ಚಾರ್ಜ್ ಆಗಿರಬಹುದು. ಈಗ ಫಸ್ಟ್ ಕೇಸಲ್ಲಿ ನಾವೇನು ಮಾಡಿದ್ವಿ, ಒಂದನ್ನು ಚಾರ್ಜ್ ಮಾಡಿದ್ವಿ, ಇನ್ನೊಂದನ್ನು ಹಾಗೆ ಇದ್ವಿ, ಅಂದರೆ ಒಂದು ಚಾರ್ಜ್ ಇನ್ನೊಂದು ಅನ್ಚಾರ್ಜ್ಡ್. ಇನ್ನೊಂದು ಕೇಸಲ್ಲಿ ಇದು ಸಹಿತ ಚಾರ್ಜ್ ಆಗಿತ್ತು, ಇದು ಸಹಿತ ಚಾರ್ಜ್ಡ್ ಆಗಿತ್ತು. ಸೊ ಎರಡೂ ಕೇಸಲ್ಲೂ ಸಹಿತ ನಾವು ನೋಡಬಹುದು ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಇಲ್ಲದೇ ಇರೋ ಕಾರಣ ಇದನ್ನು ನಾವು
ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಆವೇಶ ಭರಿತ ವಸ್ತುವು ಅಥವಾ ಅಂದರೆ ಆವೇಶಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಅಂದರೆ ಚಾರ್ಜ್ಡ್ ಅಥವಾ ಅನ್ಚಾರ್ಜ್ಡ್ ಆಬ್ಜೆಕ್ಟ್ಸ್ ಅಂಥೇಳಿ ಮೇಲೆ ಪ್ರಯೋಗಿಸುವ ಬಲವೇ ಸ್ಥಾಯಿ ವಿದ್ಯುತ್ ಬಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂಥೇಳಿ ಕರಿತೀವಿ. ಹಾಗೆ ಇನ್ನೊಂದು ನಮ್ಮ ರೆಗ್ಯುಲರ್ ಡೈಲಿ ಲೈಫಲ್ಲಿ ನೋಡುವಂಥದ್ದು ಗ್ರಾವಿಟೇಷ್ನಲ್ ಫೋರ್ಸ್. ಇದನ್ನು ನಾವು ಎಲ್ಲೂ ನೋಡೋಕ್ಕೂ ಸಾಧ್ಯ ಇಲ್ಲ, ಹಾಗೆ ವಿ ಕ್ಯಾನ್ ಫೀಲ್ ಇಟ್ ಅಷ್ಟೇ. ಅದನ್ನು ನಾವಂತೂ ಅದನ್ನು ಅಪ್ಲೈಡ್ ಮಾಡ್ತಾ ಇಲ್ಲ ಅಲ್ವಾ. ಭೂಮಿಯು ತನ್ನೆಡೆಗೆ ಸೆಳೆಯುವುದರಿಂದ ಅವುಗಳು ಭೂಮಿಯ ಕಡೆಗೆ ಬೀಳುತ್ತವೆ. ಯಾವುದೇ ವಸ್ತುನ ನಾವು ಮೇಲೆ ಹಾಕಿದ್ವಿ ಅಂತಂದರೆ ಅಥವಾ ನಮ್ಮ ಕೈಯಲ್ಲಿರುವಂತಹ ಒಂದು ಪೆನ್ಸಿಲ್ ಅಥವಾ ಒಂದು ಪೆನ್ ಅಥವಾ ಮೊಬೈಲ್ನೇ ಏನೋ ಮಿಸ್ಸಾಗಿ ಕೆಳಗೆ ಬಿತ್ತು ಅಂತ ನಾವು ಸ್ಲಿಪ್ ಮಾಡಿದ್ವಿ ಅಂದರೆ ಬಿಟ್ಬಿಟ್ವಿ ಅಂತಂದರೆ ಅದೆಲ್ಲ ಹೋಗಿಬಿಡುತ್ತೆ, ಕೆಳಗಡೆನೇ ಹೋಗಿಬಿಡುತ್ತೆ. ಯಾಕೆ ಅಂತಂದರೆ ಭೂಮಿಯು ತನ್ನೆಡೆಗೆ ಸೆಳೆಯುವುದರಿಂದ ಅವುಗಳು ಭೂಮಿಯ ಕಡೆಗೆ ಬೀಳುತ್ತವೆ. ಈ ಬಲವನ್ನು ಗುರುತ್ವಾಕರ್ಷಣ ಬಲ ಅಂತ ಹೇಳಿ ಕರಿತೀವಿ ಅಥವಾ ಗುರುತ್ವಾಕರ್ಷಣೆ ಎನ್ನುವರು. ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್ ಬಿಕಾಸ್ ಇಟ್ ಪುಲ್ಸ್ ದೆಮ್. ದಿಸ್ ಫೋರ್ಸ್ ಈಸ್ ಕಾಲ್ಡ್ ದ ಫೋರ್ಸ್ ಆಫ್ ಗ್ರಾವಿಟಿ ಆರ್ ಗ್ರಾವಿಟಿ. ಇಲ್ಲೂ ಸಹಿತ ನಾವು ನೋಡೋದು ಅಟ್ರಾಕ್ಟಿವ್ ಫೋರ್ಸನ್ನು ನಾವು ನೋಡ್ತೀವಿ. ಗ್ರಾವಿಟಿ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಅರ್ತ್ ಅಲೋನ್. ಇನ್ಫ್ಯಾಕ್ಟ್ ಈಗ ನಾವು ಬರೀ ಕೇವಲ ಅರ್ಥಲ್ಲಿ ಭೂಮಿಯಲ್ಲಿ ಮಾತ್ರ ನಾವು ಈ ಗ್ರಾವಿಟಿನ ನೋಡೋಕ್ಕೆ ಸಾಧ್ಯ ಅಲ್ಲ. ಹಾಗೆ ವಾಸ್ತವವಾಗಿ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಈ ಥರ ಪ್ರತಿಯೊಂದು ವಸ್ತುವಿನ ಮೇಲೂ ಸಹಿತ ಇದು ಪ್ರಯೋಗವಾಗಿರುತ್ತೆ. ಇದನ್ನು ನಾವು ಗುರುತ್ವ ಬಲ ಅಂತ ಹೇಳಿ ಕರಿತೀವಿ. ಪ್ರೆಷರ್, ಈಗ ನೋಡೋಣ, ಫೋರ್ಸ್ ಬಗ್ಗೆ ಇಷ್ಟೊತ್ತು ತಿಳ್ಕೊಂಡಿದ್ದೀವಿ. ಈಗ ನಾವು ಪ್ರೆಷರ್ ಬಗ್ಗೆ ತಿಳ್ಕೊಳ್ಳೋಣ. ಒತ್ತಡ, ಬಿರುಗಾಳಿ, ಚಂಡಮಾರುತ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತೆಲ್ಲ ನೋಡಿದ್ವಿ. ಇದರಲ್ಲಿ ಆ್ಯಕ್ಚುಲಿ ಆಗೋಂಥದ್ದೇನೋ ನಾವು ನೋಡಿದ್ವಿ, ಗಾಳಿ, ಬಿಸಿ ಗಾಳಿ ಮೇಲೆ ಹೋಗ್ತಾ ಹೋಗುತ್ತೆ, ಇದೆಲ್ಲ ನಾವು ನೋಡ್ತಾ ಬಂದಿದ್ವಿ ಅಲ್ವಾ. ಅಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ಏರ್ ಪ್ರೆಷರಿಂದ ಆಗುತ್ತೆ. ಅಟ್ಮಾಸ್ಫಿಯರ್ ಪ್ರೆಷರ್ ಚೇಂಜ್ ಆಗೋ ಕಾರಣ, ವ್ಯತ್ಯಾಸ ಆಗೋ ಕಾರಣ ಇವೆಲ್ಲವೂ ಉಂಟಾಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಹಾಗೆ ನಾವು ಒಂದು ಮೊಳೆ ನೋಡಬಹುದು, ನೈಲ್. ಹಾಗೆ ಇನ್ನೊಂದು ವೆಜಿಟೇಬಲ್ ನಾವು ಕಟ್ ಮಾಡಬೇಕು ಅಂತಂದ್ರೂ ಸಹಿತ ನಾವಲ್ಲಿ ಒಂದು ಚಾಕು ಹಿಡ್ಕೊಂಡಿರ್ತೀವಿ, ಅದರ ಪ್ರೆಷರ್ ಇರುತ್ತೆ. ಹಾಗೆ ಮೊಳೆ ಹೊಡಿಬೇಕು ಅಂತಂದರೂ ಅಲ್ಲೂ ಸಹಿತ ನಾವು ಅದಕ್ಕೊಂದು ಪ್ರೆಷರ್ ಕೊಟ್ಟಿರ್ತೀವಿ ಅಥವಾ ಒಂದು ಫೋರ್ಸನ್ನು ಕೊಟ್ಟಿರ್ತೀವಿ. ಈಗ ಒಂದು ಪ್ರೆಷರಿಗೆ ಒಂದು ಫಾರ್ಮುಲಾ ನೋಡಬೇಕು ಅಂತಂದರೆ, ಈಗ ನಾವು ಒಂದು ಮೊಳೆನ ಗೋಡೆ ಹೊಡಿತಾ ಇದ್ದೀವಿ, ಹೀಗೆ ಹೊಡಿತಾ ಇದ್ದೀವಿ, ಓಕೆನಾ. ಇಲ್ಲಿ ಅದೊಂದು ಪಾಯಿಂಟ್, ಆ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ ನಾನು ಏನು ಅಂತ ಹೇಳಿ. ಏರಿಯಾ ಓವರ್ ವಿಚ್ ದ ಫೋರ್ಸ್ ಈಸ್ ಅಪ್ಲೈಡ್ ಅಂದರೆ ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್. ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್ ಅದನ್ನು ನಾವು ಅದು ಆ್ಯಕ್ಚುಲಿ ಇಟ್ಸ್ ಪ್ಲೇ ಎ ಮೇಜರ್ ರೋಲ್. ಯಾಕೆ ಅಂತಂದರೆ ಒಂದು ಪ್ರೆಷರ್ನ ನಾವು ಒಂದು ಫಾರ್ಮುಲಾ ನೋಡಬೇಕು ಅಂತ ಅಂದರೆ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಯೂನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಅಂದರೆ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗಿರುವ ಬಲವೇ ಒತ್ತಡ ಅಂಥೇಳಿ ಕರಿತೀವಿ. ಈಗ ನಾವು ಹಾಕ್ತಿರ್ತೀವಿ ಹೊರಗಡೆ ಫೋರ್ಸ್ ಒಂದು ಹಾಕ್ತಿದ್ದೀವಿ, ಆದರೆ ಅದು ಗೋಡೆಗೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೇಗೆ ಸಾಧ್ಯ? ಅದರ ತುದಿಯಲ್ಲಿರುವಂತಹ ಒಂದು ಫೋರ್ಸ್, ಅದನ್ನು ನಾವು ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್ ಅಂತ ಹೇಳಿ ಕರಿತೀವಿ. ಇದೇ ಆ್ಯಕ್ಚುಲಿ ಮೇಜರಾಗಿ ನಾವು ಕನ್ಸಿಡರ್ ಮಾಡೋದು. ಅದಕ್ಕೋಸ್ಕರ ನಾವು ಪ್ರೆಷರ್ನಲ್ಲಿ ಅದರ ವಿಸ್ತೀರ್ಣವನ್ನು, ಒಂದು ವಸ್ತುವಿನ ನಾವಲ್ಲಿ ಪ್ರೆಷರ್ ಹಾಕ್ತಿದ್ವಿ ಅಂದರೆ ಆ ಫೋರ್ಸಲ್ಲಿರುವಂಥ ಒಂದು ವಿಸ್ತೀರ್ಣ ಎಷ್ಟಿದೆ, ಎಷ್ಟು ವಿಸ್ತೀರ್ಣಕ್ಕೆ ಅದರ ಫೋರ್ಸ್ ಅಪ್ಲೈ ಆಗ್ತಿದೆ ಅಂಥೇಳಿ ಗೊತ್ತಾಗ್ತಿದೆಯಾ. ಅದಕ್ಕೋಸ್ಕರ ಒಂದು ಒತ್ತಡ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರುವಂತಹ ಒಂದು ಬಲ, ಹಾಗೆ ಅದು ಪ್ರಯೋಗವಾಗುವಂತಹ ಅದರ ವಿಸ್ತೀರ್ಣ ಎಷ್ಟಿದೆ ಅಂಥೇಳಿ ಅದನ್ನು ಏರಿಯಾ ಅಥವಾ ವಿಸ್ತೀರ್ಣ ಅಂತ ಹೇಳಿ ತಗೋತೀವಿ. ಇದರ ಒಂದು ಫಾರ್ಮುಲಾ ಏನು? ಪ್ರೆಷರ್. ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಆನ್ ವಿಚ್ ಇಟ್ ಆ್ಯಕ್ಟ್ಸ್. ಗೊತ್ತಾಗ್ತಿದೆಯಾ? ಇದೇನಾಗಿದೆ ಇವಾಗ? ಹಾಗಿದ್ರೆ ಏರಿಯಾ ಕಡಿಮೆ ಆದಷ್ಟು ಏನಾಗುತ್ತೆ, ಪ್ರೆಷರ್ ಹೆಚ್ಚಾಗಿರುತ್ತೆ. ಎಕ್ಸಾಮಲ್ಲಿ ನಮಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ ಈ ರೀತಿಯಾಗಿ, ಅಂದರೆ ಏರಿಯಾ ಕಡಿಮೆ ಇದೆ, ಪ್ರೆಷರ್ ಹೆಚ್ಚಾಗಿರುತ್ತೆ ಅನ್ನೋದು ನೆನ್ಪಿಡ್ಕೋಬೇಕು. ಹಾಗೆ ಫೋರ್ಸ್ ಹೆಚ್ಚಿದೆ ಅಂತಂದ್ರೂ ಸಹಿತ ಪ್ರೆಷರ್ ಹೆಚ್ಚಿರುತ್ತೆ. ನ್ಯೂಮರೇಟರ್ಗೆ, ಹಾಗೆ ಡಿನಾಮಿನೇಟರಲ್ಲಿರೋದು ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಹಂತದಲ್ಲಿ ಒತ್ತಡವನ್ನು ಲೆಕ್ಕ ಹಾಕಬೇಕಾದ ಮೇಲ್ಮೈಗೆ ಲಂಬವಾಗಿ ವರ್ತಿಸುವ ಬಲವನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಈಗ ನೋಡ್ಬೋದು, ನೈಲನ್ನು ನಾವು, ಒಂದು ಮೊಳೆಯನ್ನು ನಾವು ಹೊಡಿತಾ ಇದ್ವಿ, ಅದರ ನೇರವಾಗಿರುವಂಥದ್ದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಇಲ್ಲಿ ನಾನು ಕೊಟ್ಟಿರೋದು
ಪ್ರೆಷರ್ ಮತ್ತು ಈಗ ಏರಿಯಾ ಕಡಿಮೆ ಆದಷ್ಟು, ವಿಸ್ತೀರ್ಣ ಕಡಿಮೆ ಆದಷ್ಟು ಅದರ ಪ್ರೆಷರ್ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನಾವು ಕಡಿಮೆ ವಿಸ್ತೀರ್ಣದಲ್ಲಿ ಮೊಳೆನ ಹೊಡೆಯೋಕ್ಕೆ ಸಾಧ್ಯ ಆಗಲ್ಲ. ಅದರ ಏರಿಯಾದ ಮೇಲೆ ನಮ್ಮ ಪ್ರೆಷರ್ ಡಿಪೆಂಡೆಂಟ್ ಆಗಿರುತ್ತೆ. ಹಾಗೆ ಈಗ ನಾವು ನೋಡಿದ್ವಿ ಬರೀ ಸಾಲಿಡ್ಗಳಿಂದ ಅಷ್ಟೇ ಅಲ್ಲ, ಜೊತೆಗೆ ನಾವು ಲಿಕ್ವಿಡ್ ಹಾಗೆ ಗ್ಯಾಸಸ್ಸಿಂದನೂ ಸಹಿತ ನಾವು ಪ್ರೆಷರನ್ನು ಕ್ರಿಯೇಟ್ ಮಾಡಬಹುದಾ? ಹೌದು, ಮಾಡಬಹುದು. ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್, ದ್ರವ ಮತ್ತು ಅನಿಲಗಳಿಂದ ಒತ್ತಡ. ಈಗ ನಾನಿಲ್ಲಿ ಒಂದು 3 ಡಯಾಗ್ರಾಮ್ ಕೊಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ಒಂದು ಬಾಟಲಿಗೆ ಒಂದು ಕೆಳಗಡೆ ಒಂದು ಸಣ್ಣದಾಗಿ ತೂತು ಮಾಡಿಬಿಟ್ಟು ಒಂದು ಪೈಪನ್ನು ಕನೆಕ್ಟ್ ಮಾಡಿದ್ದೀವಿ. ಅಲ್ಲಿ ನೀರನ್ನು ಹಾಕ್ತೀವಿ ನಾವು. ಆ ನೀರು ಡ್ರಾಪ್ಲೆಟ್ಸ್ ಎಲ್ಲೂ ಸಹಿತ ಹೊರಗಡೆ ಹೋಗದೇ ಇರೋ ರೀತಿಯಲ್ಲಿ ಕರೆಕ್ಟಾಗಿ ಹಾಕಿರಬೇಕು. ಆನಂತರ ಇದಕ್ಕೆ ಒಂದು ಬಲೂನನ್ನು ಸುತ್ತೋಣ ಈ ರೀತಿಯಾಗಿ. ಆ ಏರಲ್ಲಿರುವಂತಹ ಪ್ರೆಷರಿಂದ ಏನಾಗುತ್ತೆ, ಆ ಬಲೂನ್ ಸ್ವಲ್ಪ ಉಬ್ಬುದಂಗೆ ಕಾಣುತ್ತೆ ನಮಗೆ. ಇದು ಒಂದು ಕೇಸ್. ಹಾಗೆ ಇನ್ನೊಂದು, ಈಗ ಒಂದು ವಾಟರ್ ಬಾಟಲಲ್ಲಿದೆ, ಇದನ್ನು ನಾವು ಒಂದು 3-4 ಕಡೆ ಚುಚ್ಚೋಣ, ಪಿನ್ನಿಂದ ತೊಗೊಂಡು ಚುಚ್ಚೋಣ. ಆಗೇನಾಗುತ್ತೆ, ನೀರು ಹೊರಗಡೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 1 ಕಡೆ 2 ಕಡೆ ಸಹಿತ ನಾನು ನೋಡಿದ್ದೀನಿ, ವಾಟರ್ನ ತೊಗೊಂಡಿದ್ದೀನಿ. ಇಲ್ಲಿ ಏನು ಗೊತ್ತಾಗ್ತಿದೆ, ಹಾಗಿದ್ರೆ ನಾವು ಲಿಕ್ವಿಡಿಂದ ಅಥವಾ ವಾಟರಿಂದನೂ ಸಹಿತ ನಾವು ಪ್ರೆಷರ್ ಕ್ರಿಯೇಟನ್ನು ನಾವು ಮಾಡಬಹುದು. ಗೊತ್ತಾಗ್ತಿದೆಯಾ? ಇವೆಲ್ಲ ಬೇಸಿಕ್, ಇದರಿಂದನೇ ನಾವೇನು ಮಾಡಿದ್ದು, ಕರೆಂಟನ್ನು ತಯಾರು ಮಾಡಿರೋದು ಇಂಥ ಫೋರ್ಸ್ಗಳಿಂದನೇ ತಾನೆ. ಸೊ ಇಂಥ ಬೇಸಿಕ್ ಫಸ್ಟ್ ತಿಳ್ಕೊಳ್ಳೋಣ ನಾವು. ನೆಕ್ಸ್ಟ್ ಅಪ್ಲೈಡ್ ಕ್ವಶನ್ಸ್ ವಿತ್ ನಾನು ಬಂದೇ ಬರ್ತೀನಿ, ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದು ಯಾಕೆ ಇಂಥ ಪಾಠದಲ್ಲಿ ನಾವು ಕಲ್ತಿದ್ವಿ ಅಂತ ಉದಾಹರಣೆ ನಾನು ಕೊಟ್ಟಿದ್ದೆ ಅನ್ನೋದನ್ನು ಸಹಿತ ನಾನು ನಿಮಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಈಗ ನೋಡೋಣ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ತೊಗೊಂಡಿದ್ದಾರೆ ಒಂದು ಪೈಪನ್ನು ಅಥವಾ ಒಂದು ಗ್ಲಾಸ್ ಟ್ಯೂಬರ್ ಸಹಿತ ತೊಗೋಬೋದು. ಹಾಗೆ ಕೆಳಗಡೆ ನೋಡ್ತಾ ಇರೋದು ಒಂದು ರಬ್ಬರ್ ಬಾಲ್ ಟೈಪ್ ಅಥವಾ ರಬ್ಬರ್ ಶೀಟ್ ಆದರೂ ತೊಗೋಬೋದು. ಈಗ ಆ ಗ್ಲಾಸ್ ಇದನ್ನು ನಾವು ಈ ರಬ್ಬರ್ ಇದ್ರ ಮೇಲೆ ಇಟ್ಟಿದ್ದಾರೆ. ಜೊತೆಗೆ ಕೈಯನ್ನು ನಾವು ಈ ರೀತಿಯಾಗಿ ಮೇಲ್ಗಡೆ ನಮ್ಮ ಹೆಬ್ಬೆರಳು ಹೋಗಿರಬೇಕು, ಹಾಗೆ ಉಳಿದಿರೋದೆಲ್ಲ ಹೀಗೆ ನಮ್ಮ ಗ್ಲಾಸ್ಗೆ ಅದು ಸುತ್ತಕೊಂಡಿರಬೇಕು, ಈ ರೀತಿಯಾಗಿ ಹಿಡ್ಕೊಂಡಿರಬೇಕು. ಈಗ ನಾವು ನೀರನ್ನು ಹಾಕಿದ್ವಿ ಅಂತಂದರೆ ಏನಾಗುತ್ತೆ, ನೀರು ಕೆಳಗಡೆಗೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಇಟ್ ಡಿಪೆಂಡ್ಸ್ ಆನ್ ದಿಸ್ ಪೈಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ವಾಟರ್ ಸಹಿತ, ನಾವು ನೀರಿಂದನೂ ಸಹಿತ ನಾವು ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನೋಡ್ಬೋದು, ಇಷ್ಟು ತನಕ ನಾವು ನೀರಿಂದನೂ ಸಹಿತ ನಾವು ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ನೋಡಿದ್ವಿ. ಅದೇ ರೀತಿಯಾಗಿ ಗ್ಯಾಸ್ ಮೂಲಕವೂ ಸಹಿತ ನಾವು ಪ್ರೆಷರನ್ನು ಕ್ರಿಯೇಟ್ ಮಾಡಬಹುದು. ಹೇಗೆ ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಬಲೂನನ್ನು ನಾವು ಊದುವಾಗ ಅದರ ಬಾಯಿನ ನಾವು ಗಟ್ಟಿಯಾಗಿ ಹಿಡಿದಿರ್ತೀವಿ. ನಮ್ಮ ಕೈಲಿ ಆಗಲಿಲ್ಲ ಅಂತಂದಾಗೂ ಸಹಿತ ನಾವು ಅದನ್ನು ಕೆಳಗಡೆ ಸ್ವಲ್ಪ ಹಿಡ್ಕೊಂಬಿಟ್ಟು ನಾವು ಸ್ವಲ್ಪ ಸುಮ್ಮನೆ ಆಗ್ತೀವಿ. ಅಂದರೆ ಅದರ ಮೂತಿನ ನಾವು ಬಿಡೋಕ್ಕಾಗಲ್ಲ. ಮೂತಿ ಬಿಟ್ವಿ ಅಂತಂದರೆ ಏನಾಗುತ್ತೆ, ಒಳಗಡೆ ಫಿಲ್ ಮಾಡಿರುವಂತಹ ಗಾಳಿ ಏನಾಗುತ್ತೆ, ಸ್ವಲ್ಪ ಫ್ರೀ ಬಿಟ್ಟರೂ ಸಹಿತ ಪುಸ್ ಅಂತ ಹೋಗ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿಂದನೂ ಸಹಿತ ಗೊತ್ತಾಗ್ತಿದೆ ನಮಗೆ, ಗಾಳಿಯಿಂದನೂ ಸಹಿತ ನಾವು ಪ್ರೆಷರನ್ನು ಕ್ರಿಯೇಟ್ ಮಾಡಬಹುದು. ಇದನ್ನು ನಾವು ಓದುವಾಗ ಅದ್ರ ಜೊತೆಗೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬೈಸಿಕಲ್ ಟ್ಯೂಬ್. ಒಂದು ಟ್ಯೂಬ್ಗೇನೂ ಸಹಿತ ನಾವು ಪಂಪ್ ಮೂಲಕ ಏನು ಮಾಡಿಬಿಡ್ತೀವಿ, ನಾವು ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ? ಅದೇ ರೀತಿಯಾಗಿ ಇದೆಲ್ಲ ನೋಡಿದಾಗ ನಮಗೊಂದು ಕಾನ್ಸೆಪ್ಟ್ ನೆನಪಾಗುತ್ತೆ, ದಟ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಗಾಳಿಯಲ್ಲಿ, ಈಗ ನಮ್ಮ ವಾತಾವರಣದಲ್ಲೂ ಸಹಿತ ನಾವು ನೋಡ್ಬೋದು, ಗಾಳಿ ಇದೆ, ನಮ್ಮ ಸುತ್ತಮುತ್ತ ಫುಲ್ಲು ಏನಾಗಿದೆ, ಗಾಳಿ ಆವರಿಸ್ಕೊಂಡಿದೆ. ಈ ಗಾಳಿಯಿಂದನೂ ಸಹಿತ ನಾವು ಪ್ರೆಷರನ್ನು ನಾವು ನೋಡ್ತೀವಿ, ಅದನ್ನೇ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟು ಅಂತಂದರೆ 101,325 ಪ್ಯಾಸ್ಕಲ್ಸ್. ಇದು ಅಟ್ ಸಿ ಲೆವೆಲಲ್ಲಿ ತಗೋತೀವಿ. ಹಾಗೆ ಮೇಲೆ ಹೋಗ್ತಾ ಏನಾಗುತ್ತೆ, ಪ್ರೆಷರ್ ಆ್ಯಕ್ಚುಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್, ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿಸ್ ಏರ್ ಈಸ್ ನೌನ್ ಆ್ಯಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆನಾ? ನೆಕ್ಸ್ಟ್, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ನಿಂತಿರುವ ಅತಿ ಉದ್ದನೆಯ ಸಿಲಿಂಡರ್ನಲ್ಲಿ ನೀರು ತುಂಬಿದೆ ಎಂದು ನಾವು ಊಹಿಸಿದರೆ ಸಿಲಿಂಡರ್ನಲ್ಲಿರುವ ಗಾಳಿಯ ಮೇಲಿನ ಗುರುತ್ವಾಕರ್ಷಣಾ ಬಲವು ವಾತಾವರಣದ ಒತ್ತಡವಾಗಿದೆ. ಇಷ್ಟೇ, ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಒಂದು ಸಿಲಿಂಡರ್ನ ತೊಗೊಂಡ್ರೆ ಅಲ್ಲಿ ಇವಾಗ ಏನು ಮಾಡೋದು, ಒಂದು ಗಾಳಿ ಈಗ ಫ್ಲೋ ಇದ್ದೇ ಇರುತ್ತಲ್ವ, ಅದು ಆ್ಯಕ್ಚುಲಿ ಆ್ಯಕ್ಟ್ ಆಗ್ತಿರೋದು ಹೇಗೆ ಅಂತಂದರೆ ದಟ್ ಈಸ್ ಗ್ರಾವಿಟಿ ಫೋರ್ಸಿಂದ ಅಥವಾ ಫೋರ್ಸ್ ಆಫ್ ಗ್ರಾವಿಟಿಯಿಂದ. ಹಾಗೆ ನೆಕ್ಸ್ಟ್ ರಬ್ಬರ್ ಸಕ್ಕರ್ ಅಂತ ಹೇಳಿದೆ. ನೀವು ಇತ್ತೀಚೆಗೆ ಗೋಡೆಗಳಿಗೆ ಮೊಳೆ ಹೊಡೆಯೋದ್ರ ಬದಲು ನಾವೇನು ಮಾಡ್ತಿದ್ವಿ, ಈ ರಬ್ಬರ್ ಸಕ್ಕರ್ಗಳನ್ನು ಯೂಸ್ ಮಾಡಿಬಿಟ್ಟು ಗೋಡೆಗಳಲ್ಲಿ ಈ ರೀತಿಯಾಗಿ ನಾವು ನೋಡ್ತೀವಿ. ಈಗ ಒಂದಿರುತ್ತೆ ಅಥವಾ ಡಿಫ್ರೆಂಟ್ ಶೇಪ್ಸಲ್ಲಿರುತ್ತೆ.
ಈ ರೀತಿಯಾಗಿ ಮುಂದ್ಗಡೆ ಬಂದಿರುತ್ತೆ. ಇದ್ರ ಮೂಲಕ ನಾವು ನಮ್ಮ ಬಟ್ಟೆಗಳನ್ನು ಅಥವಾ ನಾವು ಏನೋ ಒಂದು ಕರ್ಟನ್ ಸಿಕ್ಸೋಕ್ಕೋ ಆಗಿರಬಹುದು ಇದನ್ನು ಯೂಸ್ ಮಾಡ್ತೀವಿ. ಅದನ್ನು ನಾವು ರಬ್ಬರ್ ಸಕ್ಕರ್ ಅಂತ ಹೇಳಿ ಕರಿತೀವಿ. ಈಗ ಅದಕ್ಕೆ ಇತ್ತೀಚೆಗೆ ಆ್ಯಕ್ಚುಲಿ ನೋಡ್ತೀವಿ ಗಮ್ಸ್ ಬಂದಿದ್ದಾವೆ. ಮುಂಚೆ ಹೇಗಿರ್ತಿತ್ತು ಅಂತಂದರೆ ಅದನ್ನು ನಾವು ಜೋರಾಗಿ ಗೋಡೆಗೆ ಹಿಂಗೆ ಹೊಡಿಬೇಕಿತ್ತು ಅಲ್ವಾ. ಅವಾಗ ಏನಾಗ್ತಿತ್ತು, ಅದು ಸ್ಟಿಕ್ ಆನ್ ಆಗ್ತಿತ್ತು. ಆಗಲ್ಲಿ ಆ ರಬ್ಬರ್ ಒಳಗಡೆ ಯಾವುದೇ ರೀತಿಯಾದಂತಹ ಏರ್ ಗ್ಯಾಪ್ ಇರಬಾರ್ದು, ಅದು ಖಾಲಿ ಇರಬೇಕು. ಗೊತ್ತಾಗ್ತಿದೆಯಾ? ಹಾಗೆ ಅದು ಸ್ಟಿಕ್ ಆನ್ ಆಗೋಕ್ಕೆ, ಅದು ಗೋಡೆಗೆ ಸ್ಟಿಕ್ ಆಗಿರೋಕ್ಕೆ ಹೇಗೆ ಸಾಧ್ಯ ಅಂತಂದರೆ ಅದು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಸ್ಟಿಕ್ ಆನ್ ಆಗಿರುತ್ತೆ. ಈಗ ನಾವು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಎಳೆದ್ವಿ ಅಂದ್ರೂ ನಮಗೆ ಬರಲ್ಲ. ಅದು ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಷ್ಟೇ ನಾವು ಅದಕ್ಕಿಂತ ಹೆಚ್ಚು ಪ್ರೆಷರನ್ನು ಹಾಕಿದಾಗ ಮಾತ್ರ ಅದನ್ನು ನಾವು ಮತ್ತೆ ವಾಪಸ್ ತೆಗೆಯೋಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ. ಗೊತ್ತಾಗ್ತಿದೆಯಾ? ಹಾಗೆ ಈಗ ಒಂದು ಕ್ವಶನ್ ನೋಡೋಣ. ಇಫ್ ದ ಏರಿಯಾ ಆಫ್ ಮೈ ಹೆಡ್, ಈಗ ಅಲ್ಲಿ ಒಂದು ಸ್ಟೂಡೆಂಟ್ NCERT ಬುಕ್ಕಲ್ಲಿ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಒಬ್ಬ ಸ್ಟೂಡೆಂಟ್ ಇಮ್ಯಾಜಿನ್ ಮಾಡ್ಕೊತಿದ್ದಾನೆ. ಈಗ ಹಾಗಿದ್ರೆ ಗ್ರಾವಿಟಿ ಆ್ಯಕ್ಟ್ ಆಗ್ತಿದೆ ಅಂತಂದರೆ ಅವನು ಹೇಳ್ದೆ ಇಲ್ಲಿ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಿದೆ, ಇದನ್ನು ನಾವೇನಾದರೂ ಇಲ್ಲಿ ನಾವು ಫೋರ್ಸ್ ಆ್ಯಕ್ಟ್ ಆಗ್ತಿದೆ, ಅದು ಗುರುತ್ವಾಕರ್ಷಣೆಯಲ್ಲಿ ನೋಡ್ತಾ ಇದ್ದೀವಿ ಅಂಥೇಳಿ. ಅವನು ಇಲ್ಲಿ ಕೇಳ್ತಿದ್ದಾನೆ, ಇಫ್ ದ ಏರಿಯಾ ಆಫ್ ಮೈ ಹೆಡ್ ವರ್ 15 to 15 ಸೆಂಟಿಮೀಟರ್, 15 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್ ಇತ್ತು ಅದರ ವಿಸ್ತೀರ್ಣ ಅಂತಂದರೆ, ಹೌ ಮಚ್ ಫೋರ್ಸ್ ಏರ್ ವಿಲ್ ಎಕ್ಸರ್ಟ್ ಆನ್ ಮೈ ಹ್ಯಾಂಡ್. ಹಾಗಿದ್ರೆ ನನ್ನ ತಲೆ ಮೇಲೆ ಎಷ್ಟು ಗಾಳಿ ಫೋರ್ಸಲ್ಲಿ ಬರ್ಬೋದು ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಇಲ್ಲಿ ಹೇಳ್ತಿದ್ದಾರೆ ನಿಯರ್ಲಿ ಈಕ್ವಲ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ. ಎಷ್ಟು ಅದರ ಫೋರ್ಸ್ ಹಾಕೋಕ್ಕೆ ಸಾಧ್ಯ ಅಂದರೆ ಗ್ರಾವಿಟಿ ಅದರ ಎಷ್ಟು ಸಾಧ್ಯ ಆಗುತ್ತೆ, ದಟ್ ಈಸ್ ಗ್ರಾವಿಟಿಗಿಂತ ಹೆಚ್ಚಾಗಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಆಬ್ಜೆಕ್ಟನ್ನು ಮಾಸನ್ನು ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಅಲ್ಲಿಗೇನಾಯಿತು, ಮಾಸ್ 15 ಇಂಟು 15, ಅದರ ವಿಸ್ತೀರ್ಣ 15 ಇಂಟು 15 ಆಗುತ್ತೆ. ಅಲ್ಲಿಗೆ 225 kg. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಹೇಳ್ಬೋದು ಅದರ ಒಂದು ಫೋರ್ಸ್ ಎಷ್ಟಾಗಿರುತ್ತೆ ಥ್ರೂ ದಿಸ್ ಮಾಸ್ 225 kg ಅಷ್ಟು. ಹಾಗಿದ್ರೆ 2250 ನ್ಯೂಟನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರೆಷರ್ ಇನ್ಸೈಡ್ ಅವರ್ ಬಾಡಿ. ಹಾಗಿದ್ರೆ ಇಲ್ಲಿ ನಾವು ಹೇಗೆ ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ, ಪ್ರೆಷರ್ ನಮ್ಮ ಬಾಡಿಲಿರುವಂತಹ ಒಂದು ಪ್ರೆಷರ್ ಹಾಗೆ ಅಟ್ಮಾಸ್ಫಿಯರಲ್ಲಿಂಥ ಪ್ರೆಷರ್ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಆ ಕಾರಣದಿಂದಾಗಿ ನಾವು ಅಟ್ಮಾಸ್ಫಿಯರ್ ಪ್ರೆಷರ್ ಈಕ್ವಲ್ ಆಗಿರೋ ಕಾರಣ ನಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡ್ತಾ ಇಲ್ಲ. ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಅಂತಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಾವಿವಾಗ ಒಂದು ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಏರ್ ಪ್ರೆಷರು ಸಹಿತ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಹಿತ ಕಡಿಮೆ ಆಗ್ತಾ ಹೋಗಿರುತ್ತೆ. ಬಟ್ ನಮ್ಮ ಬಾಡೀಲಿ ಹೊರಗಡೆ ಬರ್ತಾ ಇರೋಂಥ ಪ್ರೆಷರ್ ಮಾತ್ರ ಸೇಮ್ ಇರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿತ್ತು ಅಷ್ಟು. ಆದರೆ ಮೇಲೆ ಹೋಗ್ತಾ ಇದ್ದಂಗೆ ಇರುವಂಥ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗ್ತಿದೆ. ಅಲ್ಲಿ ಇನ್ಇಕ್ವಾಲಿಟಿ ಆಯಿತು. ಅದಕ್ಕೋಸ್ಕರ ನಮಗೆ ತೇಗ್ ಬರುತ್ತೆ, ಉಸಿರು ತಪ್ಪಾಗುತ್ತೆ. ಹೇಳ್ಬೋದು ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಅಥವಾ ನಮಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ತೊಗೋತೀವೋ ಏನೋ ಅದಕ್ಕೆ. ಅಲ್ಲ, ಆ್ಯಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ಡೆನ್ಸಿಟಿ ಹೆಚ್ಚಾಗಿರೋ ಕಾರಣ ನಮ್ಮ ಅರ್ತ್ ಕೆಳಗಡೆ ನಾವು ಲೇಯರಲ್ಲಿ ಫಸ್ಟು ಕಾರ್ಬನ್ ಡೈಆಕ್ಸೈಡ್ನೇ ನೋಡ್ತೀವಿ. ಆದರೆ ನಾವಲ್ಲಿ ಹೇಳ್ಬೋದು ಉಸಿರಾಟ ತೊಂದರೆಯಿಂದ ಆಗಿರ್ಬೋದು ಅಂಥೇಳಿ. ಆದರೆ ಇಟ್ ಈಸ್ ಡ್ಯೂ ಟು ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗುತ್ತೆ, ಚೇಂಜ್ ಆಗೋ ಕಾರಣ ನಮ್ಮ ಬಾಡಿದು ಹಾಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಚೇಂಜ್ ಆಗೋ ಕಾರಣ ನಮಗೆ ಆ ರೀತಿಯಾಗಿ ಸುಸ್ತನ್ನು ನಾವು ನೋಡ್ಬೋದು. ಹಾಗೆ ಗಾಡ್ ಸೆಕ್ಷನಲ್ಲಿ ನಾವು ಕೆಳಗಡೆ ಇಳಿತಾ ಹೋದಾಗೂ ಸಹಿತ ನೋಡ್ಬೋದು. ಹಾಗೆ ಏರೋಪ್ಲೇನ್ ಈಗ ಸಡನ್ ಟೇಕ್ ಆಫ್ ಆಗುತ್ತಲ್ಲ, ಹಾಗೂ ಸಹಿತ ಇದೇ ರೀಸನ್ನ ನಾವು ಹೇಳ್ಬೋದು. ಇದಿಷ್ಟು ನಾವು ಈ ಪಾಠದಲ್ಲಿ ಫೋರ್ಸ್ ಆ್ಯಂಡ್ ಪ್ರೆಷರ್ ಪಾಠದಲ್ಲಿ ನೋಡೋದು. ಇದರಲ್ಲಿ ನೀವು ಜಸ್ಟ್ ಫೋರ್ಸ್ ಅಂತ ಅಂದ್ರೇನು, ಹಾಗೆ ಪ್ರೆಷರ್ ಫಾರ್ಮುಲಾ ಏನು, ಈ ಫಾರ್ಮುಲಾ ನಿಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಇದು ಸಹಿತ ನಿಮಗೆ ಬೇಕಾಗಿರುತ್ತೆ. ಇವು ಜೊತೆಗೆ ಗ್ರಾವಿಟಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದರ ವ್ಯಾಲ್ಯೂ ಬೇಕು. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಅದು ಕ್ಯಾಲ್ಕುಲೇಷನ್ಸ್ಗಳು ಬರುತ್ತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದ್ರ ಬಗ್ಗೆ ನಾವು ಸಾಲ್ವ್ ಮಾಡಬೇಕು ಅಂತಂದರೂ ಸಹಿತ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹಾಗೆ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಸಹಿತ ನಮಗೆ ಗೊತ್ತಿರಬೇಕು. ಹಾಗೆ ಒಂದು ಸಿಲಿಂಡರ್, ಇದು ಯಾವುದೇ ರೀತಿಯಾಗಿ ಸಿಲಿಂಡರ್ ಅಂತ ಏನಲ್ಲ, ಒಂದು ಕರಡು ಸರ್ಫೇಸ್ ಆಗಿ ತೊಗೊಂಡಿದ್ರು ಸಹಿತ ನಮಗಲ್ಲಿ ನೋಡೋದು ಗ್ರಾವಿಟೇಷನಲ್ ಫೋರ್ಸನ್ನೇ ನಾವು ನೋಡೋದು ಅಲ್ವಾ. ಅಷ್ಟು ಗೊತ್ತಿದ್ದರೆ ನಮಗೆ ಸಾಕು. ಹಾಗೆ ನಮ್ಮ ತಂಡದಿಂದ ನಾವು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ ಜಾಯಿನ್ ಆಪ್ಷನನ್ನು ನೀವು ನೋಡ್ತಾ ಇದ್ದೀರಾ. ನೀವು ಜಾಯಿನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ನೀವು ನಮ್ಮ ತಂಡಕ್ಕೆ ಸಹಾಯ ಮಾಡಬಹುದು. ಜೊತೆಗೆ ನೀವು ನೋಡ್ತಾ ಇದ್ದೀರಾ, ಡೈಲಿ ನಾವು NCERT ಹಾಗೆ ಸ್ಟೇಟ್ ಬುಕ್ಸ್ಗಳನ್ನು ನಿಮಗೆ ವಿಡಿಯೋಗಳನ್ನು ಬಿಡ್ತಾ ಇದ್ದೀವಿ. ಹಾಗೆ 1000 ಕ್ವಶನ್ಸ್ ಬಗ್ಗೆ ಪ್ರಶ್ನೆ ಪತ್ರಿಕೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ.
ಹೀಗೆ ನಮ್ಮ ತಂಡದಿಂದ ನಾವು ಡಿಫ್ರೆಂಟ್ ಯಾವ ಫೀಲ್ಡನ್ನು ನಾವು ಬಿಡಬಾರ್ದು, ಎಲ್ಲ ಫೀಲ್ಡನ್ನು ನಾವು ಕವರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರೂ ಸಹಿತ ಒಂದೊಂದು ಹಂಚ್ಕೊಂಡ್ಬಿಟ್ಟು ನಾವು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಬಿಟ್ಟು ನಮ್ಮ ಪ್ರಯತ್ನಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಜಾಯಿನ್ ಅಂಥೇಳಿ ಒಂದು ಆಪ್ಷನ್ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಶಿಶು ಹಾಗೆ ಕಿಶೋರ್ ಆ್ಯಂಡ್ ತರುಣ್ ಅಂಥೇಳಿ 3 ಆಪ್ಷನ್ಸ್ಗಳು ಸಿಗುತ್ತೆ. ಆಗ ಅಲ್ಲಿ ನೀವು ಈ ರೀತಿಯಾಗಿ ನಮಗೆ ಮನಿ ಸಪೋರ್ಟ್ ಅಂಥೇಳಿ ಅಷ್ಟೇ, ಫೈನಾನ್ಷಿಯಲ್ ಸಪೋರ್ಟ್ ಅಂಥೇಳಿ ಇದರಿಂದ ನಾವು ನಮ್ಮ ಟೆಕ್ನಾಲಜಿ ಇದಕ್ಕೆ ನಾವು ಅಳವಡಿಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮ್ಮ ಮುಂದಿಗೆ ಇನ್ನೂ ಡಿಫ್ರೆಂಟಾಗಿ ಬರಬೇಕು, ಇನ್ನೂ ಹೆಚ್ಚೆಚ್ಚಾಗಿ ಇನ್ಫಾರ್ಮೇಷನ್ಸ್ಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿಯಾಗಿ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೀವು ನಮ್ಮ ಸಾಧ್ಯ ಆಗಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.